Hello dear PU students, welcome to another video from Abhyasa Academy. So now ನಿಮಗೆ ಹೇಳಿದಂಗೆ PYQs ಸ್ಟಾರ್ಟ್ ಮಾಡಿದೀವಿ. ಸೊ ಅದರಲ್ಲಿ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ದ ರಿಮೈನಿಂಗ್ ಕ್ವೆಶ್ಚನ್ಸ್ ಏನಿದೆ ಅದನ್ನ ಪಾರ್ಟ್ 3 ವಿಡಿಯೋದಲ್ಲಿ ನಾನು ಇವಾಗ ಎಲ್ಲಾ ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡ್ತೀನಿ ಟಿಲ್ 2024 ವರೆಗೂ ಪ್ರತಿ ಕ್ವೆಶ್ಚನ್ ಸಾಲ್ವ್ ಮಾಡ್ತೀನಿ. ಸೊ ವಿದೌಟ್ ವೇಸ್ಟಿಂಗ್ ದ ಟೈಮ್, ಸೊ ಲೆಟ್ಸ್ ಸಾಲ್ವ್ ದ ಕ್ವೆಶ್ಚನ್ಸ್. ಸೊ ನಾವು ಎಲ್ಲಿ ಬಿಟ್ಟಿದ್ವಿ? ಓಕೆ, ಸೊ ದಿಸ್ ಇಸ್ ದ ಕ್ವೆಶ್ಚನ್ ಆಸ್ಕ್ಡ್ ಇನ್ 2021. If the parametric equation of curve is given by the given x value, and x is equal to cos theta plus log tan of theta by 2 ಕೊಟ್ಟಿದ್ದಾನೆ, and y is equal to sin theta ಕೊಟ್ಟಿದ್ದಾನೆ, then the points for which dy by dx is equal to 0 are given by ಅಂತ ಕೇಳಿದ್ದಾನೆ. See, most of the questions ನಿಮಗೆ ಗೊತ್ತಿರಬೇಕು, ನೀವು ಕರೆಕ್ಟ್ ಆಗಿ ಬೋರ್ಡ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗಿದ್ದಿದ್ರೆ, ಓಕೆನಾ, ಬೋರ್ಡ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗಿದ್ರೆ ಈ ಕ್ವಶನ್ ಬೋರ್ಡ್ ಎಕ್ಸಾಮ್ ನಲ್ಲಿ ಪ್ಯಾರಾಮೆಟ್ರಿಕ್ ಈಕ್ವೇಶನ್ಸ್ ಅಂತ ಏನಿದೆ ಅದರಲ್ಲಿ ನಿಮ್ಗೆ ಇದೆ, ಓಕೆನಾ. ಸೊ ಇದು 3 ಮಾರ್ಕ್ಸ್ ಅಲ್ಲಿ ಬರುತ್ತೆ ಪ್ಯಾರಾಮೆಟ್ರಿಕ್ ಈಕ್ವೇಶನ್ ಅಂತ. ಸೊ ನೀವು ಅದನ್ನ ನಾನೆಲ್ಲ ಮಾಡೋದಕ್ಕೂ ಅಲ್ಲ, ಸೊ ಡೈರೆಕ್ಟ್ ಆಗಿ ಬರೀತೀನಿ ನಾನು. dy by dx ಇದನ್ನ ನೋಡಿರ್ತೀರಾ. ಸೊ dy by dx ಆನ್ಸರ್ ನಿಮ್ಗೆ ಡೈರೆಕ್ಟ್ ಆಗಿ tan theta ಅಂತ ಬಂದಿರುತ್ತೆ. ಸೊ ನಿಮ್ಗೆ ಗೊತ್ತಿರಬೇಕು, ಬೇಕಾದ್ರೆ ಚೆಕ್ ಮಾಡಿ. ಸೊ ಬೋರ್ಡ್ ಎಕ್ಸಾಮ್ ಅಲ್ಲಿ ಪ್ಯಾರಾಮೆಟ್ರಿಕ್ ಈಕ್ವೇಶನ್ ಅಲ್ಲಿ ಈ ಕ್ವಶನ್ ಇದೆ. ಸೊ tan theta ಬಂದಿರುತ್ತೆ. ಓಕೆ, ಸೊ ಅವನು dy by dx is equal to 0 ಅಂತ ಕೊಟ್ಟಿರೋದ್ರಿಂದ dy by dx ನ equal to 0 ಮಾಡ್ಬಿಡಿ. ಸೊ tan theta is equal to 0 ಮಾಡಿದ್ರೆ, ಸೊ ಜನರಲ್ ಸೊಲ್ಯೂಷನ್ಸ್ ನಿಮಗೆ ಗೊತ್ತಿದೆ. tan theta ಯಾವಾಗ 0 ಆಗುತ್ತೆ? ಸೊ theta is equal to n pi ಇದ್ದಾಗ, ಫಾರ್ ಆಲ್ n belongs to z ಇದ್ದಾಗ ಸೊ ಇದು ಆಗುತ್ತೆ. ಸೊ ಹಂಗಾಗಿ ಏನಾಗುತ್ತೆ, theta is equal to n pi is the answer. ಸೊ ಜನರಲ್ ಸೊಲ್ಯೂಷನ್ಸ್ ಬೇಸಿಕ್ ಆಗಿ ನಿಮ್ಗೆ ಗೊತ್ತಿರಲೇಬೇಕು. ಇಷ್ಟು ಜನರಲ್ ಸೊಲ್ಯೂಷನ್ಸ್ ನಾನು ಏನ್ ಬರೀತೀನಿ ಅದು ಮಸ್ಟ್ ಗೊತ್ತಿರಬೇಕು. ಸೊ ಸೈನ್ ಥೀಟಾ ಯಾವಾಗ 0 ಆಗುತ್ತೆ ಅಂತ ಅಂದ್ರೆ ಜನರಲ್ ಸೊಲ್ಯೂಷನ್ ಇದಕ್ಕೆ ಬಂದ್ಬಿಟ್ಟು ಥೀಟಾ ಇಸ್ ಈಕ್ವಲ್ ಟು n pi. ಸೊ ಅದೇ ತರ ಕಾಸ್ ಥೀಟಾ ಯಾವಾಗ 0 ಆಗುತ್ತೆ ಅಂತ ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು 2n plus 1 ಆಡ್ ಮಲ್ಟಿಪಲ್ಸ್ ಆಫ್ pi by 2 ಅಂತ ಕರೀತಾರೆ. ಸೊ ಅದೇ ತರ tan ಥೀಟಾ ಯಾವಾಗ 0 ಆಗುತ್ತೆ ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು n pi ಫಾರ್ ಆಲ್ n belongs to z ಇದ್ದಾಗ. ಸೊ ಫಾರ್ ಆಲ್ n belongs to integers. ಓಕೆ, ಸೊ ಇಷ್ಟು ಕತೆ. ಸೊ ಹಂಗಾಗಿ ಆಪ್ಷನ್ ಡಿ ಇಸ್ ಕರೆಕ್ಟ್. ನೋಡಿ, ಬೋರ್ಡ್ ಎಕ್ಸಾಮ್ಸ್ ಸಾಲ್ವ್ ಮಾಡಿದ್ರೆ ತುಂಬಾ ಬೇಸಿಕ್ ಆಗಿ ಯಾರು ಸಾಲ್ವ್ ಮಾಡಂಗಿದ್ರೆ ಸಾಲ್ವ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದಿಸ್ ಇಸ್ ದ ಕ್ವಶನ್. ಇಫ್ y is equal to x minus 1 the whole square, x minus 2 the whole cube, x minus 3 whole power 5, then dy by dx at x is equal to 4 ಅಂತ ಕೇಳ್ತಿದ್ದಾರೆ. ಸೊ ನೀವು ಇಲ್ಲಿ ಪ್ರಾಡಕ್ಟ್ ರೂಲ್, ಜನರಲೈಸೇಷನ್ ಆಫ್ ಪ್ರಾಡಕ್ಟ್ ರೂಲ್ ನೀವು ಯೂಸ್ ಮಾಡ್ಬೇಕಾಗತ್ತೆ. ಸೊ ರೂಲ್ ಹೆಂಗೆ ಹೇಳುತ್ತೆ dy by dx ಅಂತಂದ್ರೆ ದೇ ಗಿವನ್ y. ಸೊ dy by dx ಹೇಗೆ ಫೈಂಡ್ ಮಾಡ್ಬೇಕಂತ ಅಂದ್ರೆ dy by dx will be is equal to, ನೋಡಿ ಇಲ್ಲಿ 3 ಟರ್ಮ್ಸ್ ಇದಾವೆ, ಐ ಮೀನ್ 3 ಫ್ಯಾಕ್ಟರ್ಸ್ ಇದಾವೆ. ಈಚ್ ಫ್ಯಾಕ್ಟರ್ಸ್ ಏನ್ ಮಾಡ್ಬೇಕಂತಂದ್ರೆ ಫಸ್ಟ್ ಟರ್ಮ್ ನಲ್ಲಿ ಫಸ್ಟ್ ಫ್ಯಾಕ್ಟರ್ ನ ಡಿಫರೆನ್ಶಿಯೇಟ್ ಮಾಡಬೇಕು, ಕೀಪಿಂಗ್ ಸೆಕೆಂಡ್ ಅಂಡ್ ಸೇಮ್. ಆ ತರ ಮಾಡ್ಕೊಳ್ಳಿ. ಡಿಫರೆನ್ಶಿಯೇಟ್ ಮಾಡಿದನ್ನ ಫಸ್ಟ್ ಒನ್ ಅಂದ್ರೆ 2 into x minus 1 ಆಗುತ್ತೆ. ಎಕ್ಸ್ ಸ್ಕ್ವೇರ್ ತರ ಇದೆ, ಎಕ್ಸ್ ಸ್ಕ್ವೇರ್ ಗೆ 2x, ಓಕೆನಾ, ಇಂಟು ದೀಸ್ ಟು ಆಸ್ ಇಟ್ ಇಸ್ ಅಂದ್ರೆ ಏನಾಗುತ್ತೆ x minus 2 whole cube ಇಂಟು x minus 3 whole power 5 ಆಗುತ್ತೆ. ಕ್ಲಿಯರ್? ಸೊ ಅಲ್ಲಿ ಜಾಗ ಇಲ್ಲೇ ಬರ್ದ್ಬಿಡ್ತೀನಿ. ಪ್ಲಸ್ ಇಲ್ಲಿ ಸೆಕೆಂಡ್ ಟರ್ಮ್ ನಲ್ಲಿ ಏನಾಗುತ್ತೆ ಅಂದ್ರೆ ಸೆಕೆಂಡ್ ಒನ್ ನ ಡಿಫರೆನ್ಶಿಯೇಟ್ ಮಾಡಬೇಕು, ಕೀಪಿಂಗ್ ಫಸ್ಟ್ ಥರ್ಡ್ ಸೇಮ್. ಫಸ್ಟ್ ಥರ್ಡ್ ಸೇಮ್ ಇಟ್ಕೊಂಡು ಡಿಫರೆನ್ಶಿಯೇಟ್ ಮಾಡಿ. ಏನಾಗುತ್ತೆ x minus 1 whole square ಆಸ್ ಇಟ್ ಇಸ್ ಹಂಗೆ ಇಟ್ಕೊತೀನಿ. x minus x ಕ್ಯೂಬ್ ತರ ಸೆಕೆಂಡ್ ಟರ್ಮ್ ನ ಡಿಫರೆನ್ಶಿಯೇಟ್ ಮಾಡಿ. x ಕ್ಯೂಬ್ ಏನಾಗುತ್ತೆ 3x square, x3 into x minus 2, x minus 3 the whole, I mean x minus 2 ಅಲ್ವಾ, ರೈಟ್? x minus 2, yes, x minus 2 whole square ಆಗುತ್ತೆ into that one as it is, the third factor as it is, x minus 3 whole power 5 as it is. In the third term ಏನಾಗುತ್ತೆ ಅಂತ ಅಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ as it is ಹಂಗೆ ಇಟ್ಕೊಂತೀರಾ, x minus 2 whole cube into ಅದನ್ನ ಡಿಫರೆನ್ಸ್ x power 5 ತರ ಇದೆ. x power 5 ಏನಾಗುತ್ತೆ 5x power 4 ಆಗುತ್ತೆ. 5 ಅಂದ್ರೆ x minus 3 whole power 4 ಆಗುತ್ತೆ. ಇದು ಕತೆ, ಓಕೆ. ಸೊ ಇದಾದ್ಮೇಲೆ ನೋ ನೀಡ್ ಟು ಸಿಂಪ್ಲಿಫೈ ಇಟ್, ಯು ಜಸ್ಟ್ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ x is equal to 4 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಆನ್ಸರ್ ಹೇಳ್ಬೇಕಷ್ಟೇ. ಸೊ which is equal to ಸಬ್ಸ್ಟಿಟ್ಯೂಟ್ ಮಾಡಿ x is equal to 4, x 4 ಆಗುತ್ತೆ 2 into 4 minus 1 ಎಷ್ಟಾಗುತ್ತೆ 3 ಆಗುತ್ತೆ, ಇಂಟು 4 minus 2 is 2, 2 cube is what 8, ಡೈರೆಕ್ಟ್ ಆಗಿ ಬರೀಬೇಕು, ಇಂಟು 4 minus 3 is 1, 1 power 5 is what 1, ಪ್ಲಸ್ ಹಾಕೋಬೇಕು. Now listen, 4 minus 1 is 3, 3 square is what, it is 9, into this 3 as it is, into 4 minus 2 2 square is again 4, into 4 minus 3 1 power 5 is 1, plus
ಇದೇನಾಗುತ್ತೆ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಅಂದ್ರೆ 4 ಮೈನಸ್ 1 3 ಸ್ಕ್ವೇರ್ ಎಷ್ಟಾಗುತ್ತೆ 9 ಆಗುತ್ತೆ 2 ಕ್ಯೂಬ್ ಎಷ್ಟಾಗುತ್ತೆ 8 ಆಗುತ್ತೆ. ಸೊ ದಿಸ್ ಇಸ್ 4 ಮೈನಸ್ 5 ಇಂಟು 5 ಹಂಗೆ ಬರೀಬೇಕು. 4 ಮೈನಸ್ 3 1 1 ಪವರ್ 5 1 ಪವರ್ 4 ಇಟ್ ಈಸ್ 1 only. You just simplify this. So which is equal to 8 8 is 24 24 to the 48 ಆಗುತ್ತೆ 48 plus 12 4 is 12 12 9s 12 9s ಎಷ್ಟಪ್ಪ 108 ಆಗುತ್ತೆ. ಸೊ ದಿಸ್ ಇಸ್ 108. ಈಗ ಇನ್ನು ಅದು ಎಷ್ಟಾದ್ರೂ ಇರಲಿ, ಸಿ ದ ಆಪ್ಷನ್ಸ್ 108 ಹೈಯೆಸ್ಟ್ ಕೊಟ್ಟಿದ್ದಾನೆ ಇಲ್ಲಿ. 54 ಅಂತೂ ಅಲ್ಲ, 36 ಅಂತ ಎಲ್ಲ ಪ್ಲಸ್ ಇರೋದ್ರಿಂದ 100% ಏನಾಗುತ್ತಿದ್ದು 516. ದಿಸ್ ಇಸ್ ಸಮಥಿಂಗ್. ಓಕೆ, ಸೊ 8 40 4 36 ಇಟ್ ಈಸ್ 360 ಆಗುತ್ತೆ. 360 ತಾನೆ. ಸೊ ಟೋಟಲಿ ಆನ್ಸರ್ ಏನು ಬರುತ್ತೆ ನಿಮಗೆ 516 ಬರುತ್ತೆ. ಇಲ್ಲಿ ಮಾಡಿದಂಗೆ ಸಾಕು, 108 ಗಿಂತ ಜಾಸ್ತಿ ಪ್ಲಸ್ ಇರೋದ್ರಿಂದ ನಿಮಗೆ ಹೈಯೆಸ್ಟ್ ಆನ್ಸರ್ ಬಂದ್ಬಿಟ್ಟು 516 ಇರೋದು. ಇನ್ನೆಲ್ಲ ಕಡಿಮೆ ಇದಾವೆ. ಸೊ ಆನ್ಸರ್ ಇಸ್ 516. ಸೊ ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ 2021. ಓಕೆ, ಎಸ್. Let me go to the next question. So this is the question. ಇದು 2022ರಲ್ಲಿ ಕೇಳಿರುವಂತಹ ಕ್ವಶನ್. ಓಕೆನಾ? ಸೊ ಏನ್ ಕೇಳಿದಾನೆ, y is equal to 1 plus x square into tan inverse x minus x ಕೇಳಿದಾನೆ. ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಸೊ ಮೇಕ್ ಯೂಸ್ ಆಫ್ ಪ್ರಾಡಕ್ಟ್ ರೂಲ್. ಫಸ್ಟ್ ಟರ್ಮ್ ಡಿಫರೆನ್ಶಿಯೇಟ್ ಮಾಡ್ಬೇಕಾದ್ರೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿ. y is equal to 1 plus x square first as it is, differentiation second. Tan inverse x differentiation ಏನು 1 by 1 plus x square. So this is not y, this is what? Differentiation dy by dx. First as it is, differentiation second, plus second as it is, that is tan inverse x as it is, into differentiation of the first thing, that is what it is 2x, minus x derivative is what? It is 1. Now this one cancel. Probably I made any mistake? No, it is correct only. So which is equal to 1 plus x square, 1 plus x square get cancels. You will remain with 1. 1 plus 2x into tan inverse x minus 1 ಆಗುತ್ತೆ. plus 1 minus 1 get cancels. It is 2x into tan inverse x ಆಗುತ್ತೆ. So it is there in option A. Option A is correct. So just the product rule ಮೇಲೆ ಕೇಳಿರುತ್ತೆ ಕ್ವಶನ್. ಇದಕ್ಕಿಂತ ಈಸಿ ಕ್ವಶನ್ ನಿಮ್ಮ ಮೇಲಾಣೆ ಕೇಳಲ್ಲ. ಓಕೆ, ಎಸ್. ಸೊ ನೆಕ್ಸ್ಟ್ ಕ್ವಶನ್ 41. ಇದು ಅಷ್ಟೇ KCET 2022 ನಲ್ಲಿ ಕೇಳಿರುವಂತಹ ಕ್ವಶನ್. ನೋಡಿ ಯಾವ ತರ ಸಾಲ್ವ್ ಮಾಡೋದು ಅಂತ ನೋಡಿ. ಎಕ್ಸ್ ಕೊಟ್ಟಿದೆ, ಇದು ಅಷ್ಟೇ ಪ್ಯಾರಾಮೆಟ್ರಿಕ್ ಮೇಲೆ ಇರುತ್ತೆ ಕ್ವಶನ್. ಪ್ಯಾರಾಮೆಟ್ರಿಕ್ ಅಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ನಿಮಗೆ ಗೊತ್ತಿದೆ. ಸೊ dy by dx is equal to what? dy by dx is equal to ನೋಡಿ, ಫಸ್ಟ್ y ನ ಡಿಫರೆನ್ಶಿಯೇಟ್ ಮಾಡಬೇಕು ನ್ಯೂಮರೇಟರ್ ಅಲ್ಲಿ. ಇಟ್ ಇಸ್ ಬೇಸಿಕಲಿ ಎ ಫ್ರಾಕ್ಷನ್. ನ್ಯೂಮರೇಟರ್ y ನ ಡಿಫರೆನ್ಶಿಯೇಟ್ ಮಾಡಿ dy ಅಲ್ವಾ, y ದ ಮಾಡಿ. ಈ ಪವರ್ ಇದಕ್ಕೆ ಯಾವ ರೂಲ್? ಪ್ರಾಡಕ್ಟ್ ರೂಲ್ ಮಾಡಬೇಕು. ಫಸ್ಟ್ ಆಸ್ ಇಟ್ ಇಸ್ ಇಂಟು ಸೆಕೆಂಡ್ ಡಿಫರೆನ್ಸಿಯೇಷನ್ ಅಂದ್ರೆ ಏನಾಗುತ್ತೆ ಮೈನಸ್ ಸೈನ್ ಥೀಟಾ, ಪ್ಲಸ್ ಸೆಕೆಂಡ್ ಆಸ್ ಇಟ್ ಈಸ್, ಸೆಕೆಂಡ್ ಅಂದ್ರೆ ಕಾಸ್ ಥೀಟಾ, ಇಂಟು ಇ ಪವರ್ ಥೀಟಾಗೆ ಇ ಪವರ್ ಥೀಟಾ. ಸೊ ವಿತ್ ರೆಸ್ಪೆಕ್ಟ್ ಟು ಥೀಟಾ ಡಿಫರೆನ್ಶಿಯೇಟ್ ಮಾಡಬೇಕು y ನ, ಅದನ್ನ ಮೇಲ್ಗಡೆ ಬರೀಬೇಕು. ವಿತ್ ರೆಸ್ಪೆಕ್ಟ್ ಟು ಥೀಟಾ ಡಿಫರೆನ್ಶಿಯೇಟ್ ಮಾಡಬೇಕು x ನ, ಅದನ್ನ ಕೆಳಗಡೆ ಬರೀಬೇಕು. ಕೆಳಗಡೆ ಬರೀರಿ, x ನ ಡಿಫರೆನ್ಶಿಯೇಟ್ ಮಾಡಿ. ಫಸ್ಟ್ ಆಸ್ ಇಟ್ ಇಸ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಸೈನ್ ಇಸ್ ವಾಟ್? ಡಿಫರೆನ್ಸಿಯೇಷನ್ ಆಫ್ ಸೈನ್ ಇಸ್ ಕಾಸ್, ಪ್ಲಸ್ ಸೆಕೆಂಡ್ ಆಸ್ ಇಟ್ ಇಸ್ ಅಂದ್ರೆ ಸೈನ್ ಆಸ್ ಇಟ್ ಇಸ್ ಇ ಪವರ್ ಥೀಟಾಗೆ ಇ ಪವರ್ ಥೀಟಾನೇ ಆಗುತ್ತೆ. ಸೊ in both the terms of the numerator as e power theta, same as denominator also. e power theta ಕಾಮನ್ ತೆಗೆದು ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ನ್ಯೂಮರೇಟರ್ e power theta ಇದೆ, ಡಿನಾಮಿನೇಟರ್ e power theta ಇದೆ, ಎರಡನ್ನೂ ಕಾಮನ್ ತೆಗೆದು ಕ್ಯಾನ್ಸಲ್ ಮಾಡ್ತೀನಿ. ಓಕೆ, ಏನ್ ಉಳಿಯುತ್ತೆ ನೋಡ್ಬಿಡಿ. ಫಸ್ಟ್ ಇಲ್ಲಿ ಕಾಸ್ ಥೀಟಾ ಪ್ಲಸ್ ಇರೋದು ಫಸ್ಟ್ ಬರೆದು ಬಿಡ್ತೀನಿ. ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಉಳಿಯುತ್ತೆ, ಡಿವೈಡೆಡ್ ಬೈ ಏನಾಗುತ್ತೆ ಇದು cos theta minus cos theta plus sin theta ಆಗುತ್ತೆ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಸಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಇಲ್ಲಿ ಥೀಟಾ ಕೊಟ್ಟಿದ್ದಾನೆ. ಸೊ ಯು ಜಸ್ಟ್ ಫೈಂಡ್ ಥೀಟಾ ವ್ಯಾಲ್ಯೂ. ಸೊ ಎಕ್ಸ್ ಗೆ ವೈ ಗೆ 1 1 ಕೊಡ್ತಾ ಹೋದ್ರೆ ಥೀಟಾ ನಿಮ್ಗೆ ಗೊತ್ತಾಗ್ಬಿಟ್ರೆ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ವ್ಯಾಲ್ಯೂ. ಆರ್ ಎಲ್ಸ್ ಯು ಡೂ ಒನ್ ಥಿಂಗ್, ನೀವೇನ್ ಮಾಡಿ ಅಂತ ಅಂದ್ರೆ ಇದರಲ್ಲಿ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸ್ಟಿಲ್ ಯು ಕ್ಯಾನ್ ಸಿಂಪ್ಲಿಫೈ ಇಟ್. ಈ ಕಾಸ್ ಥೀಟಾ ಕಾಮನ್ ತೆಗೆದ್ರೆ ಏನ್ ಬರುತ್ತೆ? 1 ಮೈನಸ್ ಟ್ಯಾನ್ ಥೀಟಾ ಬರುತ್ತೆ, ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಥೀಟಾ ಬರುತ್ತೆ. ದಿಸ್ ಇಸ್ ಸಿಂಪ್ಲೆಸ್ಟ್ ಫಾರ್ಮ್ಸ್. ಇದನ್ನ ಇನ್ನೂ ಬೇಕಾದ್ರೆ ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಥೀಟಾ ಅಂತ, ಪೈ ಬೈ 4 ಮೈನಸ್ ಥೀಟಾ ಅಂತ ಕೂಡ ಬರ್ಕೋಬಹುದು. ಇಷ್ಟು ಸಿಂಪ್ಲಿಫೈ ಮಾಡಿದೆ. ಸೊ ವಾಟ್ ಐ ಡಿಡ್ ಹಿಯರ್, ಸೊ ಕಾಸ್ ಥೀಟಾ ಕಾಮನ್ ತೆಗೆದ್ಬಿಟ್ಟು ಸೊ ಸಿಂಪ್ಲಿಫೈ ಮಾಡಿದಾಗ ಇದು ಬರುತ್ತೆ. ಕ್ಯಾನ್ಸಲ್ ಮಾಡ್ಕೋಬಹುದು ಕಾಸ್ ನ, ನಿಮ್ಗೆ ಇದು ಬರುತ್ತೆ. ಈಗ ನಿಮ್ಗೆ ಅವನು ಏನ್ ಕೊಟ್ಟಿದ್ದಾನೆ? ಎಕ್ಸ್ ವೈ ವ್ಯಾಲ್ಯೂಸ್ ಕೊಟ್ಟಿದ್ದಾನೆ. ಅವನು dy by dx at 1, 1 ಕೇಳಿದಾನೆ. ಬಟ್ ನನಗೆ dy by dx ಇನ್ ಟರ್ಮ್ಸ್ ಆಫ್ ಥೀಟಾ ಬಂದಿದೆ, ಐ ಮೀನ್ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಥೀಟಾ ಇದೆ.
ಸೊ ಇದನ್ನ ಹೆಂಗ್ ಸಿಂಪ್ಲಿಫೈ ಮಾಡೋದಂತಂದ್ರೆ ಫಸ್ಟ್ ಆಫ್ ಆಲ್ ಯು ಫೈಂಡ್ ಟ್ಯಾನ್ ಥೀಟಾ ವ್ಯಾಲ್ಯೂ ಫಸ್ಟ್. ಟ್ಯಾನ್ ಥೀಟಾ ವ್ಯಾಲ್ಯೂ ಫೈಂಡ್ ಮಾಡ್ಕೊಂಡ್ಬಿಡೋಣ. ಟ್ಯಾನ್ ಥೀಟಾ ವ್ಯಾಲ್ಯೂ ಹೆಂಗ್ ಫೈಂಡ್ ಮಾಡೋಣ ಅಂತಂದ್ರೆ ಸಿ ನಿನ್ನ ಹತ್ರ ಎಕ್ಸ್ ಇದೆ, ನಿನ್ನ ಹತ್ರ ವೈ ಇದೆ, ಬೆಟರ್ ಟ್ಯಾನ್ ಬೇಕಂದ್ರೆ ಎಕ್ಸ್ ಬೈ ವೈ ಮಾಡ್ಬಿಡಿ. ಸೊ ಎಕ್ಸ್ ಅಪಾನ್ ವೈ ಮಾಡ್ಬಿಟ್ರೆ ಏನಾಗುತ್ತೆ, ವಾಟ್ ಇಸ್ ಎಕ್ಸ್ ವ್ಯಾಲ್ಯೂ, ಇಟ್ ಇಸ್ ಇ ಪವರ್ ಥೀಟಾ ಸೈನ್ ಥೀಟಾ ಬದೆ. ವೈ ವ್ಯಾಲ್ಯೂ ಇಸ್ ವಾಟ್, ಇ ಪವರ್ ಥೀಟಾ ಇಂಟು ಕಾಸ್ ಥೀಟಾ ಇದೆ. ಇ ಪಾ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಸೊ ದೇರ್ ಫಾರ್ ಎಕ್ಸ್ ಬೈ ವೈ ವಿಲ್ ಬಿ ವಾಟ್, ಸೈನ್ ಬೈ ಕಾಸ್ ಇಸ್ ವಾಟ್, ಟ್ಯಾನ್ ಥೀಟಾ. ಸೊ at this point, at 1 comma 1, at 1 comma 1, at 1 comma 1, tan theta will be what? So your tan 1 ಹಾಕ್ಬಿಟ್ರೆ 1 is equal to 1 by 1 ಆಗುತ್ತೆ. 1 by 1 is equal to tan theta ಆಗುತ್ತೆ. So 1 is equal to tan theta ಆಗುತ್ತೆ. Okay, tan theta value at 1 comma 1 tan theta value is 1 month. ಇಲ್ಲಿ tan theta 1 ಹಾಕಿದ್ರೆ ಏನಾಗುತ್ತೆ, 1 minus 1 upon 1 plus 1. So 0 by 2 which is 0. So option A is correct. So ಈ ತರ ಮಾಡೋದು ಅಂದ್ರೆ ನಿಮಗೆ dy by dx at x, y ಅಂತ ಅಂದ್ರೆ ನಿಮಗೆ ಆನ್ಸರ್ ಇನ್ ಟರ್ಮ್ಸ್ ಆಫ್ ಥೀಟಾ ಬಂದಾಗ ನೀನು ಕೂಡ ಇನ್ ಟರ್ಮ್ಸ್ ಆ ವೇರಿಯಬಲ್ ಥೀಟಾನೇ ಫೈಂಡ್ ಔಟ್ ಮಾಡಿ ಅದಾದ್ಮೇಲೆ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಮೆಥಡ್ ಯು ಹ್ಯಾವ್ ಟು ಡೂ. ಓಕೆ, ನೆಕ್ಸ್ಟ್. ಸೊ ದಿಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಇದು ನಿಮ್ದು 2-3 ಮೆಥಡ್ ಅಲ್ಲಿ ಮಾಡ್ಬೋದು. ಸೊ ನಾನು ನಿಮಗೆ ಸಿಂಪ್ಲೆಸ್ಟ್ ಮೆಥಡ್ ಅಲ್ಲೇ ಹೇಳ್ಕೊಟ್ಬಿಡ್ತೀನಿ ಇದನ್ನ. ಸೊ ಏನ್ ಕೊಟ್ಟಿದ್ದಾನೆ, ಸೊ ನೋಡಿ ಪವರ್ ಅಲ್ಲಿ ಏನಾದ್ರು ಫಂಕ್ಷನ್ ಇದ್ರೆ, ಸೊ ನಾನು ನಿಮ್ಗೆ ಹೇಳಿದ್ದೀನಿ, ಐ ಟೋಲ್ಡ್ ಯು ದಟ್ ಯು ಟೇಕ್ ಲಾಗ್ ಆನ್ ಬೋತ್ ದ ಸೈಡ್ಸ್. ಓಕೆ, ಸೊ ಈಗ ಲಾಗ್ ತಗೊಂಡ್ರೆ ಏನಾಗುತ್ತೆ ಇದನ್ನ, ಸೊ ಲಾಗ್ ತಗೊಂಡ್ಬಿಟ್ರೆ ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್ ಅಂದ್ರೆ ಇದೇನಾಗುತ್ತೆ, ಲಾಗ್ ವೈ ಆಗುತ್ತೆ. ಲಾಗ್ ವೈ ಇಸ್ ಈಕ್ವಲ್ ಟು, ನೋಡಿ ಪವರ್ ಇರೋದು ಹಿಂದಗಡೆ ಬರುತ್ತಲ್ವಾ, ಹಿಂದಗಡೆ ಬರುತ್ತೆ ಅಂದ್ರೆ ಏನಂತ ಬರೆಯೋದು, ರೂಟ್ ಆಫ್ ಎಕ್ಸ್ ರೂಟ್ ಆಫ್ ಎಕ್ಸ್ ಅಂಡ್ ಸೋ ಆನ್ ಇಂಟು ಏನ್ ಬರುತ್ತೆ, ಇಲ್ಲಿ ಲಾಗ್ ಬಂದ್ಬಿಟ್ಟು ಅಲ್ಲಿ ಇ ಬರುತ್ತೆ ಅಲ್ವಾ. ಲಾಗ್ ಆನ್ ಬೋತ್ ಸೈಡ್ಸ್ ತಗೊಂಡಾಗ ಈ ಸ್ಟೆಪ್ ಬರುತ್ತೆ. ದಿಸ್ ಶುಡ್ ಬಿ ಕ್ಲಿಯರ್. ಅಂಡ್ ಲಾಗ್ ಇ ವ್ಯಾಲ್ಯೂ 1 ಅಂತ ನಿಮ್ಗೆ ಗೊತ್ತಿದೆ ಅಂದ್ರೆ ನಿಮ್ಗೆ ಫೈನಲ್ ಆಗಿ ಆನ್ಸರ್ ಏನ್ ಬಂತು, ಲಾಗ್ ವೈ ಇಸ್ ಈಕ್ವಲ್ ಟು ಅಂಡರ್ ದ ರೂಟ್ ಆಫ್ ಎಕ್ಸ್ ಅಂಡರ್ ದ ರೂಟ್ ಆಫ್ ಎಕ್ಸ್ ಅಂಡರ್ ದ ರೂಟ್ ಆಫ್ ಎಕ್ಸ್ ಅಂಡ್ ಸೋ ಆನ್ ಹಿಂಗೆ ಬರುತ್ತೆ. ಸಿ ನೋಡಿ, ಇದು ಇನ್ಫೈನೈಟ್ ಪ್ರಾಡಕ್ಟ್ ನಲ್ಲಿ ಇದೆ. ಇನ್ಫೈನೈಟ್ ಪ್ರಾಡಕ್ಟ್ ನಲ್ಲಿ ಇದ್ರೆ ಒಂದು ರೂಟ್ ಎಕ್ಸ್ ನ ತೆಗೆದಾಕಿದ್ರೆ ಏನು ಸಮಸ್ಯೆ ಆಗಲ್ಲ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಲಾಗ್ ವೈ ಇಸ್ ಈಕ್ವಲ್ ಟು ಅಂಡರ್ ದ ರೂಟ್ ಎಕ್ಸ್ ಅಂತ ಬರ್ದ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಏನ್ ಫುಲ್ ಸಮ್ ಇದೆ ಅದನ್ನ ಜಸ್ಟ್ ಅಗೇನ್ ಲಾಗ್ ವೈ ಅಂತಾನೆ ಬರ್ಬೋದಲ್ವಾ, ಇಂಟು ಲಾಗ್ ವೈ ಅಂತಾನೆ ಬರ್ಕೋತೀನಿ. ಯಾಕಂದ್ರೆ ಫುಲ್ ಅಲ್ಲಿ ಅಂದ್ರೆ ಸಮುದ್ರದಲ್ಲಿ ಒಂದು ಹನಿ ನೀರು ತೆಗೆದಾಕಿದ್ರೆ ಏನಾಗಲ್ಲ, ಇನ್ಫೈನೈಟ್ ಪ್ರಾಡಕ್ಟ್ ಅಲ್ಲಿ ಇರೋದ್ರಿಂದ ಒಂದು ರೂಟ್ ಎಕ್ಸ್ ನ ತೆಗೆದಾಕಿದ್ರೆ ಮತ್ತೆ ಹಿಂಗ ಲಾಗ್ ವೈ ತರನೇ ಕಾಣುತ್ತೆ ಅದು. ಹಂಗಾಗಿ ಲಾಗ್ ವೈ ಅಂತ ಬರ್ದೆ. ರೂಟ್ ನ ರಿಮೂವ್ ಮಾಡಕ್ಕೆ ಏನ್ ಮಾಡ್ತೀನಿ, ಸ್ಕ್ವೇರಿಂಗ್ ತಗೊಂತೀನಿ. ಸ್ಕ್ವೇರಿಂಗ್ ಅನ್ನು ಬೋತ್ ಸೈಡ್ಸ್ ಮಾಡಿದ್ರೆ ಏನಾಗುತ್ತೆ, ಲಾಗ್ ವೈ ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇದು ರಿಮೂವ್ ಆಗುತ್ತೆ, ಎಕ್ಸ್ ಇಂಟು ಲಾಗ್ ವೈ ಬಂದ್ಬಿಡುತ್ತೆ. ಒಂದು ಲಾಗ್ ವೈ ಕ್ಯಾನ್ಸಲ್ ಆಗುತ್ತೆ. ಫೈನಲಿ ನಿಮಗೆ ಲಾಗ್ ವೈ ವ್ಯಾಲ್ಯೂ ಬಂದ್ಬಿಟ್ಟು ಎಕ್ಸ್ ಬಂದ್ಬಿಡುತ್ತೆ. ಸೊ ವಾಟ್ ವಿಲ್ ಬಿ ಎಕ್ಸ್ ವ್ಯಾಲ್ಯೂ ದೆನ್, ವೈ ವ್ಯಾಲ್ಯೂ ನೋಡಿ. ಯಾವತ್ತೇ ಆಗ್ಲಿ ಇಲ್ಲಿ ಬೇಸಲ್ಲಿ ಇ ಇರುತ್ತಲ್ವಾ, ಏನೂ ಇಲ್ಲ ಅಂದ್ರೆ ಲಾಗ್ ಅಲ್ಲಿ ಇ ಇರುತ್ತೆ. ಒಂದ್ ಕಡೆಯಿಂದ ಲಾಗ್ ನ ಶಿಫ್ಟ್ ಮಾಡಿದ್ರೆ ಇನ್ನೊಂದ್ ಕಡೆ ಎಕ್ಸ್ಪೋನೆನ್ಷಿಯಲ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ವೈ ವ್ಯಾಲ್ಯೂ ಬಂದ್ಬಿಟ್ಟು ಇ ಪವರ್ ಎಕ್ಸ್ ಆಗ್ಬಿಡುತ್ತೆ. ಈ ಕಡೆ ಲಾಗ್ ನ ರಿಮೂವ್ ಮಾಡಿದ್ರೆ ಆ ಕಡೆ ಎಕ್ಸ್ಪೋನೆನ್ಷಿಯಲ್ ಆಗುತ್ತೆ. ಓಕೆನಾ, ಯಾಕೆ ಹಿಂಗ್ ಮಾಡಿದೆ ಅಂತಂದ್ರೆ ಅದು ಇ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ ಈಸಿ. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಕ್ ಹೋದ್ರೆ ಲಾಗ್ ವೈಗೆ 1 by y ಇಂಟು dy by dx ಅಂತ ಎಲ್ಲ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಅದು ಡೈರೆಕ್ಟ್ ಸಿಂಪಲ್ ಇದೆಯಲ್ಲ. ಓಕೆನಾ, ಸೊ y ಇಸ್ ಈಕ್ವಲ್ ಟು ದಿಸ್. ನೋಡಿ ನಾನು ಇಲ್ಲಿವರೆಗೂ ಐ ಹ್ಯಾವ್ ನಾಟ್ ಎಟ್ ಡಿಫ್ರೆನ್ಶಿಯೇಟೆಡ್ ಇಟ್. ಓಕೆ, ಜಸ್ಟ್ ನಾನು y ವ್ಯಾಲ್ಯೂ ಫೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಡಿಫ್ರೆನ್ಶಿಯೇಟ್ ದಿಸ್, dy by dx ವಿಲ್ ಬಿ ವಾಟ್, e power x ಗೆ ಡೆರಿವೇಟಿವ್ ಏನಾಗುತ್ತೆ, e power x ಆಗುತ್ತೆ. ಡಿಫ್ರೆನ್ಶಿಯೇಟ್ ಇಟ್ ಅಗೈನ್. ಸೊ d ಸ್ಕ್ವೇರ್ y by dx ಸ್ಕ್ವೇರ್ ಇಸ್ ಈಕ್ವಲ್ ಟು e power x ಅಗೈನ್ e power x ಆಗುತ್ತೆ. ಅವನು ಎಕ್ಸ್ ವ್ಯಾಲ್ಯೂ ಕೇಳಿದಾನೆ, ಎಕ್ಸ್ ಗೆ ಲಾಗ್ 3 ಕೊಟ್ರೆ ಏನಾಗುತ್ತೆ ಅಂತ ಕೇಳಿದಾನೆ. ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ 3 ಏನಾಗುತ್ತೆ, ಇ ಪವರ್ ಲಾಗ್ 3 ಆಗುತ್ತೆ. ಈ ಮತ್ತೆ ಲಾಗ್ ಎಕ್ಸ್ಪೋನೆನ್ಷಿಯಲ್ ಇನ್ವರ್ಸ್ ಫಂಕ್ಷನ್ಸ್ ಆಗಿರೋದ್ರಿಂದ ಈ ಮತ್ತೆ ಲಾಗ್ ಕ್ಯಾನ್ಸಲ್ ಆಗುತ್ತೆ. ನಿಮ್ಗೆ ಉಳಿಯೋದೇನು 3. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಸ್ವಲ್ಪ ಈ ಲಾಜಿಕ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಾನು ವೈ ನ ಸಿಂಪ್ಲೆಸ್ಟ್ ಫಾರ್ಮಿಗೆ ತಗೊಂಡ್ಬಂದಿದ್ದೀನಿ, ಅದಾದ್ಮೇಲೆ ಡಿಫ್ರೆನ್ಶಿಯೇಟ್ ಮಾಡಿದೀನಿ. ಸೊ ದಿಸ್ ಇಸ್ ದ ಬೆಸ್ಟ್ ಮೆಥಡ್ ಐ ಥಿಂಕ್. ಇನ್ನೊಂದು ಮೆಥಡ್ ಹೆಂಗೆ ಅಂತ ನಾನು ಜಸ್ಟ್ ಹೇಳ್ತೀನಿ, ಅದನ್ನ ಮಾಡಿ ಟ್ರೈ ಮಾಡಿ. ಯಾರಾದ್ರೂ ಟ್ರೈ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಏನಪ್ಪಾ ಅಂತಂದ್ರೆ ಇದನ್ನ ಈ ನ ಹಂಗೆ ಇಟ್ಕೊಂತೀನಿ. ಇದನ್ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಈ ಎಕ್ಸ್ ಗೆ ರೂಟ್ ಹಾಕಬಾರ್ದು 1/2 ಬರುತ್ತೆ. ಈ ಎಕ್ಸ್ ಗೆ ಇಲ್ಲಿ 1/2 ಇರುತ್ತೆ, ಅದ್ರ ಮೇಲ್ಗಡೆ 1/2 ಇರುತ್ತೆ, ಅದು 1/4 ಆಗುತ್ತೆ. ನಿಮ್ಗೆ ಸಮ್ ಆಫ್ ಜಮೆಟ್ರಿಕ್ ಸೀರೀಸ್ ತರ ಬರುತ್ತೆ. ಈ ಪವರ್ ಏನಿದೆ ಎಕ್ಸ್ ಗೆ ಅದು ಜಮೆಟ್ರಿಕ್ ಸೀರೀಸ್ ತರ ಇರುತ್ತೆ. ಎಕ್ಸ್ ಟು ದ ಪವರ್ ಆಫ್ 1/2 ಪ್ಲಸ್ 1/4 ಪ್ಲಸ್ 1/8 ಅಂಡ್ ಸೋ ಆನ್ ಹೋಗ್ತಾ ಇರುತ್ತೆ. ಸಮ್ ಆಫ್ ಇನ್ಫೈನೈಟ್ ಸಮ್ ಆಫ್ ಜಮೆಟ್ರಿಕ್ ಸೀರೀಸ್ a/1 - r ಅಂತ ಅಪ್ಲೈ ಮಾಡಿದಾಗ ನಿಮ್ಗೆ ಆ ಕಡೆ ಈ ಕಡೆ y ಗೆ ಪವರ್ ಬಂದ್ಬಿಡುತ್ತೆ. ಈಕ್ವೇಟ್ ಮಾಡಿದಾಗ ನಿಮ್ಗೆ ಅಗೇನ್ ಇದೆ ಇಲ್ಲಿಗೆ ಬಂದ್ಬಿಡುತ್ತೆ. ಮತ್ತೆ ಇಲ್ಲಿಂದ ಮತ್ತೆ ಮಾಮೂಲಿ ಮಾಡ್ಕೊಂತ ಹೋದಷ್ಟೇ. ಓಕೆ.
ದಟ್ ಇಸ್ ಸಿಂಪಲ್ ಆನ್ಸರ್. ನೆಕ್ಸ್ಟ್ ನೋಡೋಣ. ಓಕೆ, ಇದು ಸ್ವಲ್ಪ ಸೈಕ್ ಆಗಿದೆ. ಎಫ್ ಆಫ್ 1 ವ್ಯಾಲ್ಯೂ ಕೊಟ್ಟಿದ್ದಾನೆ 1 ಅಂತ, ಎಫ್ ಡ್ಯಾಶ್ ಆಫ್ 1 ಕೊಟ್ಟಿದ್ದಾನೆ 3 ಅಂತ. ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಕೇಳಿದ್ದಾನೆ. ಇದು ಚೈನ್ ರೂಲ್ ತರ ಅಪ್ಲೈ ಮಾಡಬೇಕು. ಓಕೆನಾ? ದೆನ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ, ದ ಡೆರಿವೇಟಿವ್ ಆಫ್ ದಿಸ್ ಮಚ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಕೇಳಿದ್ದಾನೆ. ಡೆರಿವೇಟಿವ್ ಮಾಡಿಬಿಡಿ. ನೋಡಿ, ಇಲ್ಲಿ ಎಫ್ ಒಳಗಡೆ ಎಫ್ ಒಳಗಡೆ ಎಫ್. ಓಕೆನಾ? 3 ಎಫ್ ಇದೆ ಟೋಟಲ್ ಆಗಿ, ಇಲ್ಲಿ 1 ಎಫ್ ಇದೆ. ಇದನ್ನು ಡಿಫ್ರೆನ್ಶಿಯೇಟ್ ಮಾಡೋದೇ ಕಷ್ಟ. ಡಿಫ್ರೆನ್ಶಿಯೇಟ್ ಮಾಡಿ. ಸೊ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋದ್ರೆ dy ಬೈ ಡಿ ಎಕ್ಸ್ ಮಾಡಿದ್ರೆ ಇಲ್ಲಿ ಫಸ್ಟ್ ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಎಫ್ ಡ್ಯಾಶ್ ಬರೀತೀರಾ, ಒಳಗಡೆ 2 ಎಫ್ ಇದಾವೆ, ಎಫ್ ಆಫ್ ಎಕ್ಸ್. ಕ್ಲಿಯರ್? ಇದಕ್ಕೆ ಬ್ರಾಕೆಟ್, ಇದಕ್ಕೆ ಇದು ಬ್ರಾಕೆಟ್, ಇದಕ್ಕೆ ಇದು ಬ್ರಾಕೆಟ್. ಕ್ಲಿಯರ್ ಅಲ್ವಾ? ಇಂಟು ಈ 1 ಎಫ್ ಗೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಒಳಗಡೆ ಇರೋದಕ್ಕೂ ಡಿಫ್ರೆನ್ಶಿಯೇಟ್ ಮಾಡ್ಬೇಕಲ್ವಾ? ಈಗ ಈ ಎಫ್ ಗೆ ಮಾಡಿ, ಆ ಎಫ್ ಗೆ ಮಾಡಕ್ ಹೋದ್ರೆ ಎಫ್ ಡ್ಯಾಶ್ ಆಫ್ ಅದ್ರೊಳಗಡೆ ಎಷ್ಟು ಎಫ್ ಇದಾವೆ? 1 ಎಫ್ ಇಂಟು ಅದು ಮುಗಿದೋಯ್ತು. ಈಗ ಇದ್ರದ್ದು ಎಫ್ ಡ್ಯಾಶ್ ಆಫ್ ಎಕ್ಸ್. ಚೈನ್ ರೂಲ್ ಅಪ್ಲೈ ಮಾಡಿದಾಗ ಸಿಂಪಲ್ ಇದು. ಪ್ಲಸ್ ದಿಸ್ ಇಸ್ ಜಸ್ಟ್ ಲೈಕ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ ಏನಾಗುತ್ತೆ? 2x ಅಂದ್ರೆ 2 ಎಫ್ ಆಫ್ ಎಕ್ಸ್ ಇಂಟು ಈ ಎಫ್ ಆಫ್ ಎಕ್ಸ್ ಏನಾಗುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಇಲ್ಲೇ ನೀವು ಕನ್ಫ್ಯೂಷನ್ ಆಗೋದು. ಇದೆಲ್ಲ ಆದ್ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ನೋಡಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ಎಕ್ಸ್ ಗೆ 1 ಹಾಕೊಂಡ್ಬಿಡಿ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕಿದ್ರೆ ಏನಾಗುತ್ತೆ? ಇಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕಿದ್ರೆ ಏನಾಗುತ್ತೆ? ಇಲ್ಲಿ ಎಕ್ಸ್ 1 ಹಾಕಿದ್ರೆ ಎಫ್ ಆಫ್ 1 ಆಗುತ್ತೆ. ಎಫ್ ಆಫ್ 1 ವ್ಯಾಲ್ಯೂ ಏನಿದೆ? ಅಗೈನ್ 1 ಕೊಟ್ಟಿದ್ದಾನೆ. ಇದು ಫುಲ್ 1 ಆಗುತ್ತೆ. ಇದು 1 ಆಯ್ತದೆ. ಇದು ಅವಾಗ ಇದಕ್ಕೆ 1 ಹಾಕಿದ್ರೆ ಮತ್ತೆ ಅಗೈನ್ ಎಫ್ ಆಫ್ 1 ತರನೇ ಬರುತ್ತೆ. ಇದು ಕೂಡ 1 ಆಯ್ತದೆ. ಇಷ್ಟು ಎಫ್ ಆಫ್ 1 ಕೂಡ 1 ಆಯ್ತದೆ ಫುಲ್. ಈಗ ಎಫ್ ಡ್ಯಾಶ್ ಫುಲ್ ಒಳಗಡೆ ಇರೋದೆಲ್ಲ 1 ಆಯ್ತು. ಎಫ್ ಡ್ಯಾಶ್ ಆಫ್ 1 ಏನಾಯ್ತದೆ? ಎಫ್ ಡ್ಯಾಶ್ ಆಫ್ 1 ಬಂದ್ಬಿಟ್ಟು 3 ಆಯ್ತದೆ. ಇದು ಕಂಪ್ಲೀಟ್ ಈ ಟರ್ಮ್ ಏನಿದೆ ಅದು ಫುಲ್ 3 ಆಯ್ತದೆ. ಯಾಕಂದ್ರೆ ಈ ಫುಲ್ 1 ಆಗಿದೆ. ಎಫ್ ಡ್ಯಾಶ್ ಆಫ್ 1 ಇಸ್ ವಾಟ್? 3 ಇಂಟು ಇಲ್ಲಿ 1 ಹಾಕಿದ್ರೆ ಎಫ್ ಆಫ್ 1 ಇಸ್ ವಾಟ್? ಎಫ್ ಆಫ್ 1 ಇಸ್ 1. ಇದು ಫುಲ್ 1 ಆಯ್ತದೆ. ಇದು ಫುಲ್ 1 ಆಯ್ತದೆ. ಎಫ್ ಡ್ಯಾಶ್ ಆಫ್ 1 ಇಸ್ ವಾಟ್? ಇಟ್ ಇಸ್ 3. ಅಗೈನ್ 3ನೇ ಆಯ್ತದೆ. ಎಫ್ ಡ್ಯಾಶ್ ಆಫ್ 1 ಏನಾಗುತ್ತೆ? 3ನೇ ಆಯ್ತದೆ. ಪ್ಲಸ್ 2 ಇಂಟು ಎಫ್ ಆಫ್ 1 ಏನಾಗುತ್ತೆ? ಎಫ್ ಆಫ್ 1 ಇಸ್ ವಾಟ್? 1 ಇಂಟು ಎಫ್ ಡ್ಯಾಶ್ ಆಫ್ 1 ಇಸ್ ವಾಟ್? 3. ಸೊ ಆನ್ ಸಿಂಪ್ಲಿಫಿಕೇಶನ್ 3 3 9 9 3 27 27 ಪ್ಲಸ್ 3 2 6. ಸೊ ವಿಚ್ ಇಸ್ 33. ಸೊ ದಿಸ್ ಇಸ್ ದ ಆನ್ಸರ್. ಸೊ 33 ಇಸ್ ದ ಆನ್ಸರ್. ಕ್ಲಿಯರ್ ಅಲ್ವಾ? ಸೊ ಈ ತರ ಮಾಡ್ಬೇಕಾಗುತ್ತೆ. ಕನ್ಫ್ಯೂಷನ್ ಮಾಡ್ಬಿಡಿ, ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಸೊ ಪ್ರೀವಿಯಸ್ ಇಯರ್ ಪ್ರಾಕ್ಟೀಸ್ ಮಾಡಿದ್ರೆ ಮಿನಿಮಮ್ 5 ರಿಂದ 6 ಕ್ವಶನ್ ಶೂಟ್ ಕ್ವಶನ್ಸ್ ಅಲ್ಲಿಂದಾನೇ ರಿಪೀಟ್ ಆಗಿರ್ತವೆ. ಬರ್ಕೊಡ್ತೀನಿ, ದಟ್ ಈಸ್ ಫಾರ್ ಶೋರ್. ಓಕೆ. So y is equal to x power sin x plus sin x whole power x then divided by dx at x is equal to pi. But ಇದು ಕೂಡ ಬೋರ್ಡ್ ಎಕ್ಸಾಮ್ ಅಲ್ಲಿ ಇದೆ. ಬಟ್ ಇದನ್ನ ನೀವು ಲಾಗರಿಥಮ್ ಡಿಫರೆನ್ಸಿಯೇಷನ್ ಅಲ್ಲಿ ಮಾಡ್ತೀವಿ. ಬಟ್ ಅದನ್ನ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಒಂದು ಶಾರ್ಟ್ ಕಟ್ ಹೇಳ್ಬಿಡ್ತೀನಿ, ಆ ಶಾರ್ಟ್ ಕಟ್ ನ ಅಪ್ಲೈ ಮಾಡಿ ಪ್ರಾಬ್ಲಿ ಸೊ ದಟ್ ವಿಲ್ ಬಿ ಯೂಸ್ಫುಲ್. ಓಕೆ. ಏನಾಗುತ್ತೆ ಅಂತಂದ್ರೆ ನಿಮ್ಗೆ y is equal to, ನೋಡಿ ಇದನ್ನ ನೆನ್ಪಿಟ್ಕೊಳ್ಳಿ, ಬೇಸ್ ಅಲ್ಲಿ ಒಂದು ಫಂಕ್ಷನ್ ಇದ್ದು ಪವರ್ ಅಲ್ಲಿ ಒಂದು ಫಂಕ್ಷನ್ ಏನಾದ್ರು ಇತ್ತು ಅಂತ ಅಂದ್ರೆ dy ಬೈ dx ನ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬೋದು. dy ಬೈ dx ನ ಹೆಂಗೆ ಅಂತ ಅಂದ್ರೆ ಬೇಸು ಮತ್ತೆ ಇದು ಪವರ್ ಏನಾದ್ರು ಇಲ್ಲಿ ಒಂದು ಫಂಕ್ಷನ್ ಇತ್ತು ಅಂತಂದ್ರೆ, ಬೇಸ್ ಅಲ್ಲಿ ಒಂದು ಫಂಕ್ಷನ್, ಪವರ್ ಅಲ್ಲಿ ಒಂದು ಫಂಕ್ಷನ್ ಇದ್ರೆ ಆ ಬಿ ಪವರ್ ಪಿ ಹಂಗೆ ಬರಿಬೇಕು. ಬೇಸು ಪವರ್ ಪಿ ಹಂಗೆ ಫಂಕ್ಷನ್ ಹಂಗೆ ಬರೆದ್ಬಿಟ್ಟು ಪವರ್ ಫಂಕ್ಷನ್ ಡಿವೈಡೆಡ್ ಬೈ ಬೇಸ್ ಫಂಕ್ಷನ್, ಪವರ್ ಅಲ್ಲಿ ಏನಿದೆ ಅದು ಬರಿಬೇಕು, ಬೇಸ್ ಅಲ್ಲಿ ಏನಿದೆ ಅದು ಬರಿಬೇಕು, ಇಂಟು ಡಿ ಸ್ಟ್ಯಾಂಡ್ಸ್ ಫಾರ್ ಡಿಫ್ರೆನ್ಸಿಯೇಷನ್ ಅಂತ, ಡಿಫ್ರೆನ್ಸಿಯೇಷನ್ ಆಫ್ ಬೇಸ್ ಮಾಡಬೇಕು. ಪ್ಲಸ್ ಬರ್ದ್ಬಿಟ್ಟು ಲಾಗ್ ಬರ್ದ್ಬಿಟ್ಟು ಅದ್ರೊಳಗಡೆ ಬೇಸ್ ಬರಿಬೇಕು, ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಪವರ್ ಮಾಡಬೇಕು. ಪವರ್ ಅಲ್ಲಿ ಏನಿರುತ್ತೆ ಅಲ್ಲಿ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಬರಿಬೇಕು. ಹಿಂಗ್ ಬ್ರಾಕೆಟ್ ಹಾಕಿದ್ರೆ ಇದು ಡೈರೆಕ್ಟ್. ಇವೆಲ್ಲ ಶಾರ್ಟ್ ಕಟ್. ಒಂದ್ 4-5 ಪ್ರಾಬ್ಲಮ್ಸ್ ಮಾಡ್ತಾ 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 ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು ನೀವು. ಓಕೆನಾ? ಯಾಕಂದ್ರೆ ಇದನ್ನ ನೀವು ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್ ಅಂತ ಇದನ್ನ ತಗೊಂಡು ಮಾಡೋ ಅಷ್ಟೊತ್ತಿಗೆ ನಿಮ್ಗೆ 20-30 ನಿಮಿಷ ಬೇಕಾಗುತ್ತೆ. ಆಮೇಲೆ ಅವೆಲ್ಲ ಮಾಡ್ಕೊಂಡು ಹೋಗಕ್ ಆಗಲ್ಲ. ಈಗ ಡೈರೆಕ್ಟ್ ಆಗಿ ಡಿವೈಡ್ ಬೈ ಡಿಎಕ್ಸ್ ಮಾಡೋಣ. ಓಕೆನಾ? ಎರಡೂ ಟರ್ಮ್ ನಲ್ಲೂ ಕೂಡ ನೋಡು, ಇದು ಯು ಟು ದ ಪವರ್ ವಿ ಇದೆ, ಇದು ಯು ಟು ದ ಪವರ್ ವಿ ತರನೇ ಇದೆ. ಅಂದ್ರೆ ಬೇಸ್ ಫಂಕ್ಷನ್ ಇದೆ. ಈಗ ಡೈರೆಕ್ಟ್ ಆಗಿ ಇದಕ್ಕೆ ಅಪ್ಲೈ ಮಾಡಿ. ನೋಡಿ, ಇದಕ್ಕೆ ಅಪ್ಲೈ ಮಾಡೋದಂಗೆ, ಇದು ಹೆಂಗಿದೆ ಹಂಗೆ ಬರೀಬೇಕು. ಎಕ್ಸ್ ಪವರ್ ಸೈನ್ ಎಕ್ಸ್ ಇಂಟು ಬ್ರಾಕೆಟ್, ನೋಡಿ ಪವರ್ ಬೈ ಬೇಸ್, ಪವರ್ ಇದೆ ಇಲ್ಲಿ ಸೈನ್ ಎಕ್ಸ್ ಇದೆ, ಬೈ ಬೇಸ್, ಪವರ್ ಅಂದ್ರೆ ಸೈನ್ ಎಕ್ಸ್ ಬೈ ಬೇಸ್ ಅಂದ್ರೆ ಯಾವ್ದಿಲ್ಲಿ ಎಕ್ಸ್, ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಬೇಸ್, ಬೇಸ್ ಅಂದ್ರೆ ಎಕ್ಸ್, ಎಕ್ಸ್ ಗೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ. ಪ್ಲಸ್ ಲಾಗ್ ಬರೆದ್ಬಿಟ್ಟು ಲಾಗ್ ಒಳಗಡೆ ಬೇಸ್ ಬರಿಬೇಕು. ಬೇಸ್ ಅಂದ್ರೆ ಏನಲ್ಲಿ ಎಕ್ಸ್, ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಪವರ್, ಪವರ್ ಏನಿದೆ ಇಲ್ಲಿ ಸೈನ್ ಎಕ್ಸ್, ಸೈನ್ ಎಕ್ಸ್ ಡೆರಿವೇಟಿವ್ ಏನು ಕಾಸ್ ಎಕ್ಸ್,
ಮುಗಿದೋಯ್ತು. ಅಂದ್ರೆ ಇದ್ರದ್ದು ಡಿಫ್ರೆನ್ಸಿಯೇಷನ್ ಮುಗಿದೋಯ್ತು ಕತೆ. ಪ್ಲಸ್ ಈಗ ಇದಕ್ಕೆ ಮಾಡೋಣ ಅದೇ ತರ, ಇದೇನ್ ಫಾರ್ಮುಲಾ ಇದೆ ಇದಕ್ಕೂ ಅಪ್ಲೈ ಮಾಡಬೇಕು. ಫಸ್ಟ್ ಟೈಮ್ ಬರೀಬೇಕು sin x ಹೋಲ್ ಪವರ್ x ನ ಬರಿಬೇಕು ಇಂಟು ದ ಬ್ರಾಕೆಟ್. ಹೇಳಿ ನೀವೀಗ ಹೆಂಗ್ ಬರೀತೀಗ, x ಪವರ್ ಪಾಸ್ ಮಾಡಿ, ವಿಡಿಯೋ ಪಾಸ್ ಮಾಡಿ, ಮತ್ತೆ ಒಂದ್ಸರಿ ನೀವು ಬರೆಯಕ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. x ಪವರ್ ಏನಾಗುತ್ತೆ, ಬೇಸ್ ಬಂದ್ಬಿಟ್ಟು sin x ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಬೇಸ್ ಬಂದ್ಬಿಟ್ಟು sin x ಇದೆ, ಅದು ಡಿಫ್ರೆನ್ಸಿಯೇಷನ್ ಬಂದ್ಬಿಟ್ಟು cos x ಇದೆ, ಪ್ಲಸ್ ಲಾಗ್ ಒಳಗಡೆ ಬೇಸ್, ಲಾಗ್ ಆಫ್ ವಾಟ್, ಬೇಸ್ ಅಂದ್ರೆ ಇಲ್ಲಿ sin x ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಪವರ್ ಡಿಫ್ರೆನ್ಷನ್ ಏನು 1 ಆಗುತ್ತೆ. ಇಷ್ಟು ಕತೆ. ಸೊ ಈಗ ನೌ ಯು ಹ್ಯಾವ್ ಡಿಫ್ರೆನ್ಶಿಯೇಟೆಡ್ ಇಟ್. ಈಗ ಏನ್ ಮಾಡ್ಬೇಕು, ಎಕ್ಸ್ ಜಾಗದಲ್ಲಿ ಏನ್ ಹಾಕ್ಬೇಕು, ಅಟ್ x is equal to pi/2 ಹಾಕ್ಬಿಡಿ. ಈಗ ಎಲ್ಲೆಲ್ಲಿ x ಕಾಣ್ತಾ ಇದೆ ಅಲ್ಲೆಲ್ಲ pi/2 ಹಾಕೊಂಡ್ಬಿಡಿ. ಫಸ್ಟ್ ಆಫ್ ಆಲ್ ಯಾವ್ದಾದ್ರು ಟರ್ಮ್ಸ್ 0 ಆಗುತ್ತಾ ಅಂತ ಫಸ್ಟ್ ಅನಾಲಿಸಿಸ್ ಮಾಡ್ಕೊಳ್ಳಿ. ನೋಡಿ cos 90 ಅಂತೂ 0 ಅಂತ ನಿಮಗೆ ಗೊತ್ತಿದೆ ಅಲ್ವಾ. cos 90 0 ಅಂದ್ರೆ ಎಲ್ಲೆಲ್ಲಿ ಕಾಸ್ ಟರ್ಮ್ ಇದೆ ಅದೆಲ್ಲ ನೋಡ್ಕೊಂತ ಹೋಗಿ. ನೋಡಿ ಇಲ್ಲಿ ಕಾಸ್ ಇದೆ, ಇದು 90, ಇದು 0 ಆಗ್ಬಿಟ್ರೆ ಇದು 0 ಆಗುತ್ತೆ, ಟೋಟಲ್ ಟರ್ಮ್ ಬಿಕಮ್ 0 1. ನೋಡಿ ಇಲ್ಲೂ 0 ಇದೆ, ಕಾಸ್ ಇದೆ ಅಂದ್ರೆ ಈ ಟರ್ಮ್ ಕೂಡ ನಿಮ್ಗೆ 0 ಆಗ್ತದೆ. ಇಲ್ಲಿ 2 ಟರ್ಮ್ 0 ಆಯ್ತು. ಇನ್ನು ಏನೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಎಕ್ಸ್ ಜಾಗದಲ್ಲಿ pi/2 ಹಾಕೊಳ್ಳಿ. ಇಲ್ಲಿ ಎಕ್ಸ್ ಜಾಗದಲ್ಲಿ pi/2 ಹಾಕಿದ್ರೆ sin 90 ಬಂದ್ಬಿಟ್ಟೆ 1 ಆಗುತ್ತೆ. ಓಕೆನಾ, pi/2 ಹೋಲ್ ಪವರ್ sin 90 ಡಿಗ್ರಿ ಬಂದ್ಬಿಟ್ಟು 1 ಆಗುತ್ತೆ. ಇಲ್ಲಿ ಆಯ್ತಲ್ಲ, ಇಂಟು ದ ಬ್ರಾಕೆಟ್ sin 90 ಬಂದ್ಬಿಟ್ಟು 1 ಆಗುತ್ತೆ. sin 90 ಬಂದ್ಬಿಟ್ಟು 1 ಆಗುತ್ತೆ. 1 ಡಿವೈಡ್ ಬೈ ಎಕ್ಸ್ ಜಾಗದಲ್ಲಿ ಏನಾಕೋಣ, pi/2 ಹಾಕೋಣ. pi/2 ಹಾಕಿದೀನಿ. and this term becomes 0 ಪ್ಲಸ್ ನೋಡಿ sin 90 ಏನಾಗುತ್ತೆ 1 ಆಗುತ್ತೆ. 1 ಪವರ್ pi/2 is what, 1 to the power of pi/2 ಆಗುತ್ತೆ. 1 to the power of pi/2 is 1 only. No need to write that. Plus log of sin 90, I mean ಈ external 90 sin 90 is 1 ಆಗುತ್ತೆ. log 1 ವ್ಯಾಲ್ಯೂ ಅಗೇನ್ 0 ಆಗುತ್ತೆ. ನೆನಪಿರ್ಲಿ, ಇದು log 1 ವ್ಯಾಲ್ಯೂ ಅಗೇನ್ 0, ಇದು 1 ಆಗುತ್ತೆ, ಫುಲ್ 0 ಆಗುತ್ತೆ. ಇದು ಕೂಡ ನಿಮ್ಗೆ ಆನ್ಸರ್ ಏನು ಬರುತ್ತೆ, 0ನೇ ಬರುತ್ತೆ. ಸೊ ಅಗೇನ್ 0 ಪ್ಲಸ್ 0 ಬರುತ್ತೆ. ಸೆಕೆಂಡ್ ಟರ್ಮ್ ವೇಸ್ಟ್, ಅದು ಬಿಟ್ಟಾಕೋದು 0 ಬಂದಂಗೆ ಲೆಕ್ಕ. ಸೊ ಇನ್ನ ಇದು ಕಂಪ್ಲೀಟ್ 0 ಆಯ್ತು, ಇದು 0 ಇದೆ, ಇನ್ನ ಇದು ಮಾತ್ರ ಉಳಿಯುತ್ತೆ, ಅಂದ್ರೆ pi/2 ಉಳಿಯುತ್ತೆ ಇಲ್ಲಿ. ಇಂಟು ಇದನ್ನ ರೆಸಿಪ್ರೋಕಲ್ ಮಾಡಿದ್ರೆ 2/pi ಆಗುತ್ತೆ. pi get cancel, 2 get cancels, so you remain with 1. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಇದನ್ನ ಸ್ವಲ್ಪ ಲೆಂತಿ ಮೆಥಡ್ ಆಗುತ್ತೆ, ಬಟ್ ಈ ತರ ಮೆಥಡ್ ಯೂಸ್ ಮಾಡಿದ್ರೆ ನಿಮ್ಗೆ ಬೇಗ ಆನ್ಸರ್ಸ್ ಬರುತ್ತೆ. ಓಕೆ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಬಗ್ಗೆ ಎಷ್ಟು ಟೈಮ್ ತಗೊಂಡೆ, ಬಟ್ ನೀವು ನಾರ್ಮಲ್ ಆಗಿ ಬೇಗ ಮಾಡ್ಕೊಂಡು ಹೋದ್ರೆ ಯು ವಿಲ್ ಗೆಟ್ ದಿ ಆನ್ಸರ್ ವೆರಿ ಕ್ವಿಕ್. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ಇಸ್ e power y plus x into y is equal to e ಅಂತ ಕೊಟ್ಟಿದ್ದಾನೆ. ದೆನ್ ದ ಆರ್ಡರ್ಡ್ ಪೈರ್ dy/dx and d²/dx² ಕೇಳಿದಾನೆ. dy/dx ಮತ್ತೆ d²/dx x is equal to 0 ಕೇಳಿದಾನೆ. ಇದು ಸ್ವಲ್ಪ ಕಾಂಪ್ಲಿಕೇಟ್ ಆಗಬಹುದು ಅನ್ಸುತ್ತೆ. ಲೆಟ್ ಅಸ್ ಸಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ವಾಟ್ ಇಸ್ ಗಿವನ್, ಯು ಜಸ್ಟ್ ಡಿಫ್ರೆನ್ಶಿಯೇಟ್ ಮಾಡಿಬಿಡಿ. ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, e ಪವರ್ y ಗೆ ಡೆರಿವೇಟಿವ್ e ಪವರ್ y ಗೆ ಡೆರಿವೇಟಿವ್ y1 ಅಂತ ತಗೊಂತೀನಿ. ಸಿಂಪ್ಲಿ ನಾನು y1 ಅಂತ ತಗೊಂತೀನಿ, ಡಿವೈಡ್ ಬೈ ನೋಡೋಣ. ಪ್ಲಸ್ ಪ್ರಾಡಕ್ಟ್ ಅಪ್ಲೈ ಮಾಡಿ, ಮತ್ತೆ ಇಂಪ್ಲಿಸಿಟ್ ತರ ಫಸ್ಟ್ ಆಸ್ ಇಟ್ ಇಸ್ ಡಿಫರೆನ್ಸಿಯೇಷನ್ ಆಫ್ y is what, y1 plus second as it is this y as it is into differentiation of x is 1 is equal to e derivative ಏನಾಗುತ್ತೆ, e is a constant, ಅದರ ಡೆರಿವೇಟಿವ್ 0 ಆಗುತ್ತೆ. now ಏನ್ ಮಾಡೋಣ ಅಂತಂದ್ರೆ you differentiate it again, you just differentiate it again ಮತ್ತೆ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, e ಪವರ್ ಇಲ್ಲಿ ಮತ್ತೆ ಪ್ರಾಡಕ್ಟ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದು ಈಕ್ವೇಶನ್ 1 ಅಂತ ಅನ್ಕೊಳ್ಳಿ, ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 1. ಮತ್ತೆ ಇದನ್ನ ಡಿಫರೆನ್ಶಿಯೇಟ್ ಮಾಡಿ, ಯಾಕಂದ್ರೆ y1 ಫೈಂಡ್ ಮಾಡಬೇಕು. ಈಗ y1 ಗೆ, ಯಾಕಂದ್ರೆ y1 ಮತ್ತೆ y2 ಎರಡೂ ಬೇಕಾಗಿರೋದ್ರಿಂದ ಡಿಫರೆನ್ಶಿಯೇಟ್ ಮಾಡಿ. ಮತ್ತೆ e ಪವರ್ y ಏನಾಗುತ್ತೆ, e ಪವರ್ y ಬರುತ್ತೆ. ಐ ಮೀನ್ ಸಾರಿ, ಫಸ್ಟ್ ಆಸ್ ಇಟ್ ಇಸ್ y1 ಡಿಫರೆನ್ಶಿಯೇಟ್ ಆಗುತ್ತೆ, y2 ಆಗುತ್ತೆ. ಪ್ಲಸ್ ಸೆಕೆಂಡ್ ಆಸ್ ಇಟ್ ಇಸ್, ಸೆಕೆಂಡ್ ಅಂದ್ರೆ ಇಲ್ಲಿ y1 ಇಂಟು e ಪವರ್ y ಗೆ ಏನಾಗುತ್ತೆ, e ಪವರ್ y ಇಂಟು ಆ y ಗೆ y1 ಬರುತ್ತೆ. ಓಕೆ, ಇಷ್ಟು ಮುಗಿತ ಕತೆ. ಫಸ್ಟ್ ಆಸ್ ಇಟ್ ಇಸ್ ಐ ಹ್ಯಾವ್ ಡಿಫರೆನ್ಶಿಯೇಟೆಡ್ ದಿ ಸೆಕೆಂಡ್ ಒನ್, y1 ಗೆ y2 ಪ್ಲಸ್ ಸೆಕೆಂಡ್ ಆಸ್ ಇಟ್ ಇಸ್ e ಪವರ್ y ಗೆ e ಪವರ್ y ಇಂಟು ಆ y ಗೆ y1 ಇದೆ. ಪ್ಲಸ್ ಮತ್ತೆ ಅಗೈನ್ ಪ್ರಾಡಕ್ಟ್ ಟೂಲ್ ಹಿಯರ್, ಫಸ್ಟ್ ಆಸ್ ಇಟ್ ಇಸ್ ಇಂಟು y1 ಡಿಫರೆನ್ಸಿಯೇಷನ್ y2 ಪ್ಲಸ್ ಸೆಕೆಂಡ್ ಆಸ್ ಇಟ್ ಇಸ್ ದಟ್ ಈಸ್ y1 into x differentiation is 1 plus
ಇದು ಕೂಡ ಪ್ರಾಡಕ್ಟ್ ಅಪ್ಲೈ ಮಾಡಿದೆ. ಮತ್ತೆ ಇಲ್ಲಿ y ಇಂಟು 1 ಇಸ್ y ಆಗುತ್ತೆ. y ಗೆ ಡಿಫರೆನ್ಸ್ ಆಗುತ್ತೆ y1 ಆಗುತ್ತೆ ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ನಾನು 2 ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದೆ. ಸೊ ಅರ್ಧ ಪ್ರಾಬ್ಲಮ್ ಮುಗಿದೋಯ್ತು ಕೆಲಸ. ಓಕೆನಾ, ಸಿಂಪಲ್ ರಾಜು. ಈಗ x ಗೆ y ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಏನ್ ಬರುತ್ತೆ, y1 ಸಿಕ್ಬಿಡುತ್ತೆ. ಓ ಮೈ ಗಾಡ್, x ಗೆ y ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y1 ಸಿಗುತ್ತೆ ಅಂತ ಹೇಳಿದೆ. ಬಟ್ x ವ್ಯಾಲ್ಯೂ ಮಾತ್ರ ಕೊಟ್ಟಿದ್ದಾನೆ, y ವ್ಯಾಲ್ಯೂ ಎಲ್ಲಿದೆ? y ವ್ಯಾಲ್ಯೂ ಎಲ್ಲೂ ಇಲ್ಲ, ಕಂಡಿಡ್ಕೋಬೇಕು ನೀನು ಅಷ್ಟೇ. ಸೊ x ಗೆ ಏನಾದ್ರೂ 0 ಕೊಟ್ರೆ, x ಗೆ 0 ಕೊಟ್ರೆ ಎಲ್ಲಿಗೆ ಕ್ವಶನ್ ಏನಿದೆ ಅಲ್ಲಿಗೆ, x ಗೆ 0 ಕೊಟ್ಬಿಡು, ಕ್ವಶನ್ಗೆ y ವ್ಯಾಲ್ಯೂ ಸಿಕ್ಬಿಡುತ್ತೆ. x ಗೆ 0 ಕೊಟ್ಬಿಡಿ, x ಗೆ 0 ಕೊಟ್ಬಿಟ್ರೆ ಇದು, ಈಗ x ಗೆ 0 ಕೊಟ್ರೆ 0 ಇಂಟು y ಏನಾಗುತ್ತೆ, 0 ಆಗುತ್ತೆ. ಇನ್ನು ಉಳಿಯೋದೇನು, e ಪವರ್ y ಇಸ್ ಈಕ್ವಲ್ ಟು ವಾಟ್, e ಆಗುತ್ತೆ. ಅಂದ್ರೆ e ಪವರ್ 1 ಆಗುತ್ತೆ. ಕಂಪೇರ್ ದೀಸ್ ಟು LHS ಅಂಡ್ RHS ನ ಕಂಪೇರ್ ಮಾಡಿದ್ರೆ ಬರುತ್ತೆ y ವ್ಯಾಲ್ಯೂ 1 ಬರುತ್ತೆ. ಅಂದ್ರೆ x ಗೊತ್ತಾಯ್ತು, y ಗೊತ್ತಾಯ್ತು. ಅಲ್ವಾ? ಆ x ಮತ್ತೆ y ಎರಡನ್ನು ತಗೊಬಂದು ಈ ಈಕ್ವೇಶನ್ 1 ಕಾಲ್ ಇಟ್ ಆಸ್ ಈಕ್ವೇಶನ್ 2. ಈಕ್ವೇಶನ್ 1 ಹಾಕಿದ್ರೆ ನಿಮಗೆ y1 ಸಿಗುತ್ತೆ. ಹಾಕ್ಬಿಡಿ, x ಗೆ 0 ಹಾಕೊಳ್ಳಿ. x ಗೆ 0 ಹಾಕ್ಬಿಟ್ರೆ ಈ ಟರ್ಮ್ 0 ಆಗ್ಬಿಡುತ್ತೆ. ದಿಸ್ ಟರ್ಮ್ ವಿಲ್ ಬಿಕಮ್ 0. ಓಕೆ, ಸೊ ಇನ್ನ ಇಲ್ಲಿ y ಗೆ 1 ಹಾಕಿದ್ರೆ ಏನಾಗುತ್ತೆ, e ಪವರ್ 1 ಆಗುತ್ತೆ, ಬರೆಯೋ ಅವಶ್ಯಕತೆ ಇಲ್ಲ. ಇಂಟು y1 ಇದು 0 ಆಗ್ಬಿಡುತ್ತೆ, ಪ್ಲಸ್ 0 ಪ್ಲಸ್ y ಗೆ ಏನ್ ಹಾಕಬೇಕು, 1 ಹಾಕಬೇಕು. y ಗೆ 1 ಹಾಕಿದ್ರೆ ಏನಾಗುತ್ತೆ, ಈಸ್ ಈಕ್ವಲ್ ಟು 0 ಆಗುತ್ತೆ. ವಿಚ್ ಆನ್ ಸಿಂಪ್ಲಿಫಿಕೇಶನ್ ಏನಾಗುತ್ತೆ ನಿಮಗೆ, ಈ y1 ಅಲ್ಲ ಬೇಕಿರೋದು. ಸೊ y1 ವಿಲ್ ಬಿ ಈಕ್ವಲ್ ಟು ವಾಟ್, ಈಗ ಇಲ್ಲಿ 1 ಇದೆ, ಆ 1 ಆ ಕಡೆ ಹೋದ್ರೆ -1 ಆಗುತ್ತೆ. ಈ y1 ಪಕ್ಕದಲ್ಲಿ e ಇದೆ, ಅದು ಕೆಳಗಡೆ ಹೋದ್ರೆ ಏನಾಗುತ್ತೆ, -1/e ಆಗುತ್ತೆ. ದಿಸ್ ಇಸ್ ದ ಆನ್ಸರ್. y1 is -1/e ಕರೆಕ್ಟ್ ಆನ್ಸರ್. -1/e ಎಲ್ಲಿ ಕಾಣ್ತಾ ಇದೆ, ಈ ಎರಡರಲ್ಲಿ ಕಾಣ್ತಾ ಇದೆ. ಅಂದ್ರೆ ಎ ಆಪ್ಷನ್ ಡಿಸ್ಕಾರ್ಡ್ ಮಾಡಿದ್ರಿ, ಬಿ ಆಪ್ಷನ್ ಕೂಡ ಡಿಸ್ಕಾರ್ಡ್ ಮಾಡಿದ್ರಿ. ಈಗ ನಿಮಗೆ y2 ಬೇಕಲ್ವಾ? ಸಿ ಈಕ್ವೇಶನ್ 2 ನಲ್ಲಿ ಏನ್ ಮಾಡ್ತೀರಾ ಅಂತ ಅಂದ್ರೆ, ಎಲ್ಲಾ ವ್ಯಾಲ್ಯೂ ಇದೆ, x ವ್ಯಾಲ್ಯೂ ಇದೆ, y ವ್ಯಾಲ್ಯೂ ಇದೆ, y1 ವ್ಯಾಲ್ಯೂ ಕೂಡ ನಿಮ್ಮ ಹತ್ರ ಇದೆ. ಎಲ್ಲಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ y2 ವ್ಯಾಲ್ಯೂ ಸಿಗುತ್ತೆ. ಈಗ e ಪವರ್ y ಅಂದ್ರೆ ಏನು, 1 ನೇ ಬರುತ್ತೆ ಇದು, ಇಂಟು y2. y1 ಅಂದ್ರೆ ನಿಮಗೆ ಗೊತ್ತಿದೆ, y1 ಇಂಟು y1 ಈಸ್ ವಾಟ್, y1 ಸ್ಕ್ವೇರ್ ಆಗುತ್ತೆ. y1 ಇದಕ್ಕೆ ಸ್ಕ್ವೇರ್ ಮಾಡಿದ್ರೆ ಆಗುತ್ತೆ, ಇದಕ್ಕೆ ಸ್ಕ್ವೇರ್ ಮಾಡಿದ್ರೆ 1/e ಸ್ಕ್ವೇರ್ ಆಗುತ್ತೆ. ಇಂಟು e ಪವರ್ 1 ಇಸ್ e ಓನ್ಲಿ, ಪ್ಲಸ್ x ಅಂದ್ರೆ ಏನು, x ಇಸ್ ಆಲ್ವೇಸ್ 0, ಇದು ಕಂಪ್ಲೀಟ್ 0 ಆಗ್ಬಿಡುತ್ತೆ. ಪ್ಲಸ್ y1 ಪ್ಲಸ್ y1 ಇಸ್ ವಾಟ್, 2y1 ಆರ್ ಎಲ್ಸ್ 2y1 ಆಗುತ್ತೆ. ಡೈರೆಕ್ಟ್ ಬರ್ಬಿಡಲ್ಲ ನನಗ, -1/e ಇಸ್ ವಾಟ್, -2/e ಆಗುತ್ತೆ. ಸೊ ದಟ್ ಇಸ್ ಎನಿ ಮಿಸ್ಟೇಕ್, y1 ಕರೆಕ್ಟ್ ಇದೆ. ಸೊ ಇಸ್ ಈಕ್ವಲ್ ಟು ವಾಟ್, ಇಲ್ ಗೆಟ್ 0 ಓನ್ಲಿ. ಸೊ ಆನ್ ಸಿಂಪ್ಲಿಫಿಕೇಶನ್ y2 ಮಾತ್ರ ಇಲ್ಲಿ ಮಾತ್ರ ಇದೆ, ಇಲ್ಲೆಲ್ಲೂ ಇಲ್ಲ. ಓಕೆ, ಡನ್. ಸೊ ಒಂದು e ಕ್ಯಾನ್ಸಲ್ ಆಗುತ್ತೆ. ಸೊ e ಇಂಟು y2 ಪ್ಲಸ್ 1/e -2/e ಇಸ್ ಈಕ್ವಲ್ ಟು 0 ಆಗುತ್ತೆ. ಆಲ್ವೇಸ್ ನಿಮ್ಗೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ -1/e ಬರುತ್ತೆ. ಸೊ e ಇಂಟು y2 ಇಸ್ ಈಕ್ವಲ್ ಟು -1/e ಆ ಕಡೆ ಕಳಿಸಿದ್ರೆ 1/e ಆಗುತ್ತೆ. ಈ ಮತ್ತೆ e ನ ಆ ಕಡೆ ಕೆಳಗಡೆ ಕಳಿಸಿದ್ರೆ y2 ಇಸ್ ಈಕ್ವಲ್ ಟು 1/e ಸ್ಕ್ವೇರ್ ಆಗುತ್ತೆ. ಸೊ 1/e ಸ್ಕ್ವೇರ್ ಇಸ್ ಕರೆಕ್ಟ್. ಸೊ 1/2 y2 ಇಸ್ 1/e ಸ್ಕ್ವೇರ್, y1 ಇಸ್ -1. ಅಂದ್ರೆ ಇವೆರಡಲ್ಲಿ ಒಂದು ಆಪ್ಷನ್, y2 ಬಂದ್ಬಿಟ್ಟು 1/e ಸ್ಕ್ವೇರ್ ಪ್ಲಸ್ 1/e ಸ್ಕ್ವೇರ್ ಬರಬೇಕು. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಸ್ವಲ್ಪ ಕಾಂಪ್ಲಿಕೇಟ್ ಅನ್ಸುತ್ತೆ ಸಿಂಪ್ಲಿಫಿಕೇಶನ್, ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಸಿಂಪ್ಲಿಫಿಕೇಶನ್ಸ್. ಎಷ್ಟು ನೀವು ತರವಾಗಿ ಸಿಂಪ್ಲಿಫೈ ಮಾಡ್ತೀರಾ, ಎಲ್ಲೆಲ್ಲಿ 0 ಆಗುತ್ತೆ ಅದನ್ನ 0 ಮಾಡ್ಕೋತೀರಾ, ಆ ತರ ಎಲ್ಲ ನಿಮಗೆ ಮ್ಯಾಟರ್ ಆಗುತ್ತೆ, ನೋಡ್ಕೊಂತ ಹೋಗಿ. ಸೊ ನೆಕ್ಸ್ಟ್ ಕ್ವಶನ್, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Okay, if u is equal to sin inverse of this and v is equal to tan inverse of this, then du by dv ಅಂತ ಕೇಳಿದ್ದೇನೆ. ರಾಜು, ಇದನ್ನ ನಾನು ಮೊದಲನೇ ವಿಡಿಯೋದಲ್ಲೇ ಹೇಳ್ಕೊಟ್ಟಿದ್ದೀನಿ. ಸಿಂಪ್ಲೆಸ್ಟ್ ಫಾರ್ಮ್ ಗಳನ್ನ ಕರೆಕ್ಟ್ ಆಗಿ ತಿಳ್ಕೋಬೇಕು, ಪ್ಯಾರಾಮೆಟ್ರಿಕಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೀನಿ. ವೆರಿ ಸಿಂಪಲ್. ಸೊ u is equal to ಏನ್ ಕೊಟ್ಟಿದ್ದಾನೆ, ಏನ್ ಕೊಟ್ಟಿದ್ದಾನೆ, ಇದು ವಾಟ್ ಇಸ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದಿಸ್, ಇಟ್ ಇಸ್ 2 tan inverse x. ನಾನು ಇದನ್ನ ಸಿಂಪ್ಲೆಸ್ಟ್ ಫಾರ್ಮ್ ಲಿಸ್ಟೇ ಕೊಟ್ಟಿದ್ದೀನಿ, 6 ಫಾರ್ಮುಲಾ ಕೊಟ್ಟಿದ್ದೀನಿ, ಅದರಲ್ಲಿ ದಟ್ ಇಸ್ ಸಿಂಪ್ಲೆಸ್ಟ್ ಫಾರ್ಮ್. ಅಂಡ್ ವಾಟ್ ಇಸ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ v? ಸೊ ವಾಟ್ ಇಸ್ v? ಇದು ಸಿಂಪ್ಲೆಸ್ಟ್ ಫಾರ್ಮ್, ದಟ್ ಇಸ್ ಆಲ್ಸೋ ಸೇಮ್ 2 tan inverse x. ಎರಡು ಸೇಮ್ ಕ್ವಾಂಟಿಟಿನ ಡಿಫರೆನ್ಶಿಯೇಟ್ ಮಾಡಿ ಡಿವೈಡ್ ಮಾಡಿದ್ರೆ ಆನ್ಸರ್ 1 ಬರುತ್ತೆ. ಆಬ್ವಿಯಸ್ ಅಬ್ಸರ್ವೇಷನ್. ಸೊ ಆನ್ಸರ್ ಇಸ್ ಸಿ. ಸೇಮ್ ಕ್ವಾಂಟಿಟಿ ಇದೆ, ಅದರ ಡೆರಿವೇಟಿವ್ ಕೂಡ ಸೇಮ್ ಇರುತ್ತೆ, ಡಿವೈಡ್ ಮಾಡಿದ್ರೆ ಆನ್ಸರ್ 1 ಬರುತ್ತೆ ಅಷ್ಟೇ. ಆಬ್ವಿಯಸ್. ಸಿಂಪ್ಲೆಸ್ಟ್ ಫಾರ್ಮ್ ಗೊತ್ತಿರಬೇಕು. ಸೊ ದ ಫಂಕ್ಷನ್ f of x is equal to cot x is discontinuous on every point on this set ಅಂತ ಕೇಳಿದಾನೆ. ಡಿಸ್ಕಂಟಿನ್ಯೂಸ್ ಅಂದ್ರೆ ರಾಜು ವೆರಿ ಸಿಂಪಲ್. f of x ಏನ್ ಕೊಟ್ಟಿದ್ದಾನೆ, f of x ಏನ್ ಕೊಟ್ಟಿದ್ದಾನೆ, cot x ಕೊಟ್ಟಿದ್ದಾನಲ್ವಾ. ಸೊ ವಿಚ್ ಇಸ್ ಈಕ್ವಲ್ ಟು cot x ನೇ ಅಂತ ಬರಿಬಹುದು ನಾವು, cos x by sin x ಅಂತ ಬರಿಬಹುದಲ್ವಾ.
ಈಗ ಒಂದು ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಆಗಿದೆ ಅಂತಂದ್ರೆ ಡೆಫಿನೆಟ್ಲಿ ಅಲ್ಲಿ ಫಂಕ್ಷನ್ ಡಿಫೈನ್ ಆಗಿರೋದಿಲ್ಲ. ಡಿಫೈನ್ ಆಗಲ್ಲ, ಇದು ಡಿಸ್ಕಂಟಿನ್ಯೂಸ್ ಅಂದ್ರೆ sin x 0 ಆಗಬೇಕು. sin x ಯಾವಾಗ 0 ಆಗುತ್ತೆ ಹೇಳು? sin x ಯಾವಾಗ 0 ಆಗುತ್ತೆ ಅಂದ್ರೆ ನಾನು ಇವಾಗಿನ ಜನರಲ್ ಸೊಲ್ಯೂಷನ್ಸ್ ನ ಕೊಟ್ಟಿದ್ದೆ. sin x ಯಾವಾಗ 0 ಆಗುತ್ತೆ? x what? n pi ನಲ್ಲಿ ಅಲ್ವಾ? x n pi. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಜನರಲ್ ಸೊಲ್ಯೂಷನ್ಸ್ ಪಕ್ಕಾ ಗೊತ್ತಿರಬೇಕು. sin x ಗೆ ಜನರಲ್ ಸೊಲ್ಯೂಷನ್ n pi, cos x ಗೆ 2n + 1 pi by 2, tan x 0 ಗೆ n pi ಮತ್ತೆ, ಓಕೆನಾ? ಸೊ sin x 0 ಆಗಿದ್ರೆ ಡಿಫೈನ್ ಆಗಲ್ಲ ಫಂಕ್ಷನ್. ಡಿಫೈನ್ ಆಗಲ್ಲ ಅಂತಾರೆ ಡೆಫಿನೆಟ್ಲಿ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್ ದೇರ್. ಅಟ್ ದೋಸ್ ಪಾಯಿಂಟ್ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್. ಅಂದ್ರೆ sin x 0 ಅಂದ್ರೆ x n pi ಆಗುತ್ತೆ. n pi ಪಾಯಿಂಟ್ಸ್ ಅಲ್ಲಿ cot x ಇಸ್ ಡಿಸ್ಕಂಟಿನ್ಯೂಸ್. ಅದೇ tan x ಅಂತ ಕೊಟ್ರೆ ಏನಾಗುತ್ತೆ ಯೋಚನೆ ಮಾಡು. tan x ಅಂತ ಕೊಟ್ರೆ ಹೋಮ್ವರ್ಕ್, ಇದಕ್ಕೆ ಹೋಮ್ವರ್ಕ್ ಮಾಡು. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ tan x ಗೆ ಮಾಡ್ಬೇಕು ನೀವು. tan x ಇಸ್ ಡಿಸ್ಕಂಟಿನ್ಯೂಸ್ ಅಟ್ ವೇರ್ ಅಂತ. tan x ಅಂದ್ರೆ ಹಿಂಟ್ ಕೊಡ್ತೀನಿ. tan x ಅಂತ ಬರ್ಕೋಬಹುದು, sin by cos ಅಂತ ಬರ್ಕೋಬಹುದು. cos ಎಲ್ಲಿ 0 ಆಗುತ್ತೆ ಅಂತ ನೋಡಿದ್ರೆ ಮುಗಿದೋಯ್ತು. cos ಎಲ್ಲಿ 0 ಆಗುತ್ತೆ ಕಮೆಂಟ್ ಮಾಡಿ. ಓಕೆ, ಎಲ್ಲ ನಾನು ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ. if the function is f of x is equal to 1 by x plus 2 ಅಂತ ಕೊಟ್ಟಿದ್ದಾನೆ, then the point of discontinuity of the composite function f of x ಕೇಳಿದ್ದಾನೆ. f of x ಅಂತಾರೆ ಫಸ್ಟ್ ಯು ಫೈಂಡ್ f of x. f of x ಅಂತಾರೆ ಇಲ್ಲಿ ಏನಿದೆ x, ಆ x ಜಾಗದಲ್ಲಿ ಮತ್ತೆ ಆ ಫಂಕ್ಷನ್ ಸೆಪರೇಟ್ ಮಾಡಬೇಕು. ಅಂದ್ರೆ ಏನಾಗುತ್ತೆ 1 ಡಿವೈಡ್ ಬೈ ಇಲ್ಲಿ x ಇದೆಯಲ್ವಾ, ಆ x ಜಾಗದಲ್ಲಿ ಮತ್ತೆ ಫುಲ್ ಫಂಕ್ಷನ್ ಹಾಕ್ಬಿಡು. 1 ಡಿವೈಡ್ ಬೈ x plus 2 plus 2 ಆಗುತ್ತೆ. 1 by x plus 2 ತರ. ಯು ಜಸ್ಟ್ ಸಿಂಪ್ಲಿಫೈ ದಿಸ್ ಅಷ್ಟೇ. ಸೊ ಇಟ್ಸ್ ಆಲ್ ಅಬೌಟ್ ದಿ ಸಿಂಪ್ಲಿಫಿಕೇಶನ್. ಇದೇನಾಗುತ್ತೆ 1 upon, ಇನ್ ಸಿಂಪ್ಲಿಫೈ ಮಾಡಿದ್ರೆ ಬೈ 1 ಇರುತ್ತೆ, 1 ಆಗುತ್ತೆ. ಇದು 1 plus 2x plus 4 ಅಂದ್ರೆ 1 plus 2x plus 4 upon x plus 2 ಆಗುತ್ತೆ. ಆನ್ ಅಗೇನ್ ಸಿಂಪ್ಲಿಫಿಕೇಶನ್, ನ್ಯೂಮರೇಟರ್ ತಗೊಂಡೋಗಿ ಅದನ್ನ x plus 2 upon this will be 2x plus 5 ಆಗುತ್ತೆ. ದಿಸ್ ಇಸ್ ಯುವರ್ ಫಂಕ್ಷನ್. ಓಕೆ, ಇದು ಫಂಕ್ಷನ್ ಆಗುತ್ತೆ. ಇದು ಯಾವಾಗ ಡಿಸ್ಕಂಟಿನ್ಯೂಸ್ ಅಂತ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ. ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಂತಾರೆ ಡಿನಾಮಿನೇಟರ್ ನ 0 ಮಾಡಪ್ಪ ರಾಜು, ಅಷ್ಟೇ, ಇನ್ನೇನಿಲ್ಲ. ಡಿನಾಮಿನೇಟರ್ 0 ಮಾಡು ಅಂದ್ರೆ 2x plus 5 is equal to 0 ಆಗುತ್ತೆ. then x will be what? -5 by 2. this is the point of discontinuity. okay, this is the point of discontinuity. so option is b, -5 by 2 ಆಗುತ್ತೆ. ಕ್ಲಿಯರ್ ಅಲ್ವಾ? ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಂದ್ರೆ ಫಂಕ್ಷನ್ ಶುಡ್ ಬಿ ಡಿಫೈನ್ ಫಸ್ಟ್ ಆಫ್ ಆಲ್. ಓಕೆನಾ? ಡಿಫೈನ್ ಆಗಿಲ್ಲ ಅಂತಾರೆ ದೇರ್ ದ ಪಾಯಿಂಟ್, ಅದನ್ನೇ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಕರೆಯೋದು. ಇವನ್ ನೀವು cot x ಡಿಫರೆನ್ಸ್, cot x ಡಿಸ್ಕಂಟಿನ್ಯೂಟಿ, tan x ಡಿಸ್ಕಂಟಿನ್ಯೂಟಿ ಅಂತ ಏನ್ ಮಾತಾಡಿದ್ರಿ ಅಲ್ಲೂ ಇದನ್ನ ತಾನೇ ಮಾಡಿದ್ದು. ಡಿನಾಮಿನೇಟರ್ = 0 ಮಾಡಿದ್ರಿ, ಅಲ್ಲಿ ಅದನ್ನೇ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಕರೆಯೋದು. ಫಂಕ್ಷನ್ ಫಸ್ಟ್ ಆಫ್ ಆಲ್ ಡಿಫೈನ್ ಆಗಬೇಕು ಫಾರ್ ಎ ಫಂಕ್ಷನ್ ಟು ಬಿ ಕಂಟಿನ್ಯೂಸ್. ಓಕೆ, ಸೊ ಅದೇ ಸೇಮ್ ಲಾಜಿಕ್ ಅಷ್ಟೇ. ಸೊ 49 ಕ್ವಶನ್ ನೋಡಿ, y is equal to a sin x plus b cos x ಅಂತ ಕೊಟ್ಟಿದ್ದಾನೆ. ದೆನ್ y square plus dy by dx the whole square ಅಂತ ಕೇಳಿದ್ದಾನೆ. ಓಕೆ, ಸೊ y ಏನ್ ಕೊಟ್ಟಿದ್ದಾನೆ? y is given here. dy by dx ಫಸ್ಟ್ ಪಾಯಿಂಟ್ ಮಾಡ್ಬಿಡಿ. dy by dx what will be dy by dx? a into sin x ಏನಾಗುತ್ತೆ? cos x ಆಗುತ್ತೆ. cos x ಗೆ minus sin x ಆಗುತ್ತೆ, ಅಂದ್ರೆ -b sin x ಆಗುತ್ತೆ ಅಲ್ವಾ? ಇದು dy by dx. ಅಂದ್ರೆ ನಮಗೆ ಕೇಳಿರೋದವನು y square plus dy by dx the whole square ಕೇಳಿದಾನೆ. y square plus dy by dx the whole square ಏನಾಗುತ್ತೆ? y ನು ಸ್ಕ್ವೇರ್ ಮಾಡಿ dy by dx ನು ಸ್ಕ್ವೇರ್ ಮಾಡಿ ಏನ್ ಬರುತ್ತೆ? ಲೆಟ್ ಅಸ್ ಸಿ. y ಸ್ಕ್ವೇರ್ ಮಾಡಿ, y ಗೆ ಸ್ಕ್ವೇರ್ ಮಾಡಿ, ಇದನ್ನ ಸ್ಕ್ವೇರ್ ಮಾಡಿ. ಸ್ಕ್ವೇರ್ ಮಾಡಿದ್ರೆ ನಾನು ಡೈರೆಕ್ಟ್ ಬರೀತೀನಿ, a plus b the whole square ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. ಸ್ಲೋ ಅನ್ಸಿದ್ರೆ ನಿಮಗೆ ಪ್ಲೇ ಸ್ಪೀಡ್ ಅಂತ ಏನೋ ಇರುತ್ತೆ ಯೂಟ್ಯೂಬ್ ನಲ್ಲಿ, ಅದನ್ನ ಜಾಸ್ತಿ ಸ್ಪೀಡ್ ಇಟ್ಕೊಂಡು ನೋಡಿ. ಸ್ವಲ್ಪ ಜಾಸ್ತಿ ಫಾಸ್ಟ್ ಅನ್ಸಿದ್ರೆ ಸ್ವಲ್ಪ ಕಡಿಮೆ ಇಟ್ಕೊಂಡು ನೋಡಿ. ಪಾಸ್ ಮಾಡ್ಕೊಂಡು ನೀವೇ ಒಂದ್ಸರಿ ಟ್ರೈ ಮಾಡಿ ಕ್ವಶನ್ಸ್ಗಳನ್ನೆಲ್ಲ. ಸೊ ನಿಮ್ಗೂ ಒಂದ್ ಸ್ವಲ್ಪ ತರೋ ಆಗುತ್ತೆ. ಓಕೆ, y ಸ್ಕ್ವೇರ್ ಮಾಡಿ, ಸ್ಕ್ವೇರ್ ಮಾಡಿ. ಇದನ್ನ a plus b ಹೋಲ್ ಸ್ಕ್ವೇರ್ ಫಾರ್ಮುಲಾ ಆಗುತ್ತೆ. a ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? a ಸ್ಕ್ವೇರ್ plus b ಸ್ಕ್ವೇರ್ plus 2ab ಆಗುತ್ತೆ. a ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ sin ಸ್ಕ್ವೇರ್ x plus b ಸ್ಕ್ವೇರ್ ಅಂದ್ರೆ b ಸ್ಕ್ವೇರ್ cos ಸ್ಕ್ವೇರ್ x plus 2ab ಅಂದ್ರೆ 2ab into sin x into cos x ಬಂದ್ಬಿಡುತ್ತೆ. This is about the y square plus dy by dx ಗೂ ಸ್ಕ್ವೇರ್ ಮಾಡಿ. dy by dx ಅಂದ್ರೆ ಇದಿದೆ, ಇದು a minus b ಹೋಲ್ ಸ್ಕ್ವೇರ್ ಫಾರ್ಮುಲಾ ಆಗುತ್ತೆ. a minus b ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಾಗುತ್ತೆ? a ಸ್ಕ್ವೇರ್ plus b ಸ್ಕ್ವೇರ್ minus 2ab ಬರುತ್ತೆ. a ಸ್ಕ್ವೇರ್ ಇದು ಸ್ಕ್ವೇರ್ ಮಾಡಿ ಅಂದ್ರೆ a ಸ್ಕ್ವೇರ್ cos ಸ್ಕ್ವೇರ್ x, a ಸ್ಕ್ವೇರ್ cos ಸ್ಕ್ವೇರ್ x plus b ಸ್ಕ್ವೇರ್ sin ಸ್ಕ್ವೇರ್ x plus minus 2ab minus 2a into b into sin x into cos x ಬರುತ್ತೆ. Obviously these two are same quantities, opposite signs 0 ಬರುತ್ತೆ. ಇನ್ನ
ನೋಡಿ ಇಲ್ಲಿ ಎ ಸ್ಕ್ವೇರ್ ಇದೆ, ಇಲ್ಲೂ ಎ ಸ್ಕ್ವೇರ್ ಇದೆ. ಇಫ್ ಐ ಟೇಕ್ ಎ ಸ್ಕ್ವೇರ್ ಕಾಮನ್, ಎ ಸ್ಕ್ವೇರ್ ನ ಕಾಮನ್ ತೆಗೆದ್ರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಏನಾಗುತ್ತೆ 1 ಆಗುತ್ತೆ. ಇಫ್ ಐ ಟೇಕ್ ಬಿ ಸ್ಕ್ವೇರ್ ಫ್ರಮ್ ದೀಸ್ ಟೂ ಟರ್ಮ್ಸ್, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಏನಾಗುತ್ತೆ ಅಗೈನ್ 1 ಆಗುತ್ತೆ. ಸೊ ಫೈನಲಿ ನಿಮ್ಗೆ ಏನ್ ಬರುತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರುತ್ತೆ. ಸಿನ್ಸ್ ಎ ಅಂಡ್ ಬಿ ಆರ್ ಕಾನ್ಸ್ಟೆಂಟ್, ಹಂಗಾಗಿ ಸೊ ಈಸ್ ಎ ಕಾನ್ಸ್ಟೆಂಟ್ ಅಂತ ಹೇಳ್ಬೇಕು. ಇಲ್ಲಿ ನಿಮ್ಗೆ ಏನಾದ್ರು ಎಕ್ಸ್ ಟರ್ಮ್ ಉಳಿದಿದ್ರೆ ಅದನ್ನ ಫಂಕ್ಷನ್ ಆಫ್ ಎಕ್ಸ್ ಅಂತ ಕರಿತಿದ್ರಿ, ವೈ ಟರ್ಮ್ ಉಳಿದ್ರೆ ಅದನ್ನ ಫಂಕ್ಷನ್ ಆಫ್ ವೈ ಅಂತ ಹೇಳ್ತಿದ್ರಿ. ಅಲ್ಲಿ ಎಕ್ಸ್ ಮತ್ತೆ ವೈ ಎರಡು ಏನಾದ್ರು ಇದ್ದಿದ್ರೆ ಅದನ್ನ ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ ಅಂತ ಹೇಳ್ತಿದ್ರಿ. ಇಲ್ಲಿ ನಿಮ್ಗೆ ಆಫ್ಟರ್ ಸಿಂಪ್ಲಿಫಿಕೇಶನ್ ಎಕ್ಸು ಇಲ್ಲ ವೈಯು ಇಲ್ಲ, ಬರೀ ಕಾನ್ಸ್ಟೆಂಟ್ ಮಾತ್ರ ಉಳಿದಿರೋದ್ರಿಂದ ನೀವು ಇಟ್ ಇಸ್ ಎ ಕಾನ್ಸ್ಟೆಂಟ್ ಅಂತ ಹೇಳ್ಬೇಕು. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡೋಜೋ. ಸೊ ದಿಸ್ ದ ಕ್ವಶನ್ ಆಸ್ಕ್ಡ್ ಇನ್ 2023, 2023 ಕೇಳಿರುವಂತಹ ಕ್ವಶನ್ ಇದು. ಏನಪ್ಪಾ ಅಂತಂದ್ರೆ ಫಂಕ್ಷನ್ ಕೊಟ್ಟಿದ್ದಾನೆ, ದೆನ್ ಕೇಳಿದ್ರೆ ಎಫ್ ಡಬಲ್ ಡ್ಯಾಶ್ ಆಫ್ 1 ಅಂತ ಕೇಳಿದಾನೆ, ಡಬಲ್ ಡೆರಿವೇಟಿವ್ ಕೇಳಿದಾನೆ. ಸೊ ರಾಜು ಅರ್ಥ ಮಾಡ್ಕೋ, ಈ ಫಂಕ್ಷನ್ ಏನಿದೆ ಈ ಫಂಕ್ಷನ್ ನ ಹಂಗೆ ಡಿಫ್ರೆನ್ಶಿಯೇಟ್ ಮಾಡಕ್ ಹೋದ್ರೆ ನೀನ್ ಸೈಕ್ ಆಗ್ಬಿಡ್ತೀಯ, ಓಕೆನಾ? ಸೊ ಹಂಗಾಗಿ ಮೋಸ್ಟ್ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ. ಸೊ ನೆಕ್ಸ್ಟ್ ನಾನು ಸಿನಾಪ್ಸಿಸ್ ಕೂಡ ಇದ್ರಲ್ಲಿ ಒನ್ ಶಾರ್ಟ್ ವಿಡಿಯೋದಲ್ಲಿ ಮಾಡ್ಕೊಡ್ತೀನಿ. ಬೇಕಾದ್ರೆ ನಿಮ್ಗೆ ಎಕ್ಸ್ಪ್ಯಾನ್ಷನ್ಸ್ ಗಳು ಗೊತ್ತಿರಬೇಕು. ಎಷ್ಟೊಂದು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ಸ್ ಗಳಿದೆ, ಒಂದು 5-6 ಫಂಕ್ಷನ್ದು, ಸೈನ್ ಫಂಕ್ಷನ್ದು, ಕಾಸ್ ಫಂಕ್ಷನ್ದು, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಗೊತ್ತಿರಬೇಕು, ಲಾಗ್ ಫಂಕ್ಷನ್ದು ಎಕ್ಸ್ಪೋನೆನ್ಷಿಯಲ್ ಗೊತ್ತಿರಬೇಕು, ಲಾಗ್ ಆಫ್ 1 + x ಎಕ್ಸ್ಪಾನ್ಷನ್ ಗೊತ್ತಿರಬೇಕು, ಮತ್ತೆ 1 + x ಹೋಲ್ ಪವರ್ n ಎಕ್ಸ್ಪಾನ್ಷನ್ ಗೊತ್ತಿರಬೇಕು. ನಿಮ್ಗೆ ಯಾರಾದ್ರೂ ಫಸ್ಟ್ ಇಯರ್ PUC ಬೈನಾಮಿಯಲ್ ಥಿಯರಮ್ ಏನಾದ್ರು ನೀವು ಓದಿದೀರಾ ಅಂತಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ದಿ ಎಕ್ಸ್ಪಾನ್ಷನ್ ಆಫ್ 1 + x ಹೋಲ್ ಪವರ್ n. ಇದು ಫುಲ್ ಫಂಕ್ಷನ್ ಏನಿದೆ ಆ ಫಂಕ್ಷನ್ ಕಂಪ್ಲೀಟ್ಲಿ ಇದೆ. ಅವನು ಫಂಕ್ಷನ್ ಹಿಂಗೆ ಕೊಡೋದ್ರ ಬದಲಾಗಿ ಇಷ್ಟು ದೊಡ್ಡದಾಗ ಕೊಟ್ಟಿದ್ದಾನೆ. ಇದಕ್ಕೆ ಬೇಕು ಅಂತ ಅಂದ್ರೆ ಬೈನಾಮಿಯಲ್ ಥಿಯರಮ್ ಮಾಡ್ತೀವಿ, ಅವಾಗ ಆ ಚಾಪ್ಟರ್ ನಲ್ಲಿ ಇರುತ್ತಿದ್ದು ಎಕ್ಸ್ಪಾನ್ಷನ್ 1 + x ಹೋಲ್ ಪವರ್ n ಎಕ್ಸ್ಪಾನ್ಷನ್, ಓಕೆನಾ? ಸೊ ನೆಕ್ಸ್ಟ್ ವಾಚ್ ಮಾಡಿ ಬೈನಾಮಿಯಲ್ ಥಿಯರಮ್ ಚಾಪ್ಟರ್ ಅಲ್ಲಿ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಇದು, ಓಕೆನಾ? ಎಲ್ರಿಗೂ ಗೊತ್ತಿರಬೇಕು. ಓಕೆ, ಈಗ ರಾಜು ಇದನ್ನ ಡಿಫ್ರೆನ್ಶಿಯೇಟ್ ಮಾಡು. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ? ಸೊ ಎಕ್ಸ್ ಪವರ್ n ತರ n ಇಂಟು ಎಕ್ಸ್ ಪವರ್ n - 1 ಮತ್ತೆ ಡಿಫ್ರೆನ್ಶಿಯೇಟ್ ಮಾಡು. ಎಫ್ ಡಬಲ್ ಡೆರಿವೇಟಿವ್ ಇರೋದು ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ವಾಟ್? n ಇಂಟು ಇದು n ತರ, ಇದು ಎಕ್ಸ್ ಪವರ್ n ತರ ಏನಾಗುತ್ತೆ ಅದು ಮತ್ತೆ n - 1 ಇಂಟು ಏನಾಗುತ್ತೆ ಇದು 1 + x ಹೋಲ್ ಪವರ್ n - 2 ಆಗುತ್ತೆ. n - 1 - 1 ದಟ್ ಈಸ್ n - 2 ಆಗುತ್ತೆ. ನೌ ಲಿಸನ್, ಎಕ್ಸ್ ಅದ್ರ ಏನಾಗಬೇಕು ಅಂದ್ರೆ ಅಟ್ x = ಸಾರಿ ಅಟ್ ಎಫ್ ಡಬಲ್ ಡ್ಯಾಶ್ ಆಫ್ 1 ಕೇಳಿದಾನೆ. 1 ಅಂತ x = 1 ಅಲ್ವಾ? ಸೊ x = 1 ಹಾಕೊಳ್ಳಿ. ಅಂದ್ರೆ ಎಫ್ ಡಬಲ್ ಡ್ಯಾಶ್ ಆಫ್ 1 = n ಇಂಟು n - 1 ಇಂಟು ಇಲ್ಲಿ x ಗೆ 1 ಹಾಕಿದ್ರೆ 1 + 1 is what? It is 2. 2 to the power n - 2 ಆಗುತ್ತೆ. ಸೊ ಯು ಸಿ ದ ಆಪ್ಷನ್ where it is. ಸೊ n ಇಂಟು ಕಾಣ್ತಾ ಇಲ್ವಾ? Yes, it is there in option D. n into n - 1 into 2 power n - 2. So it's there in option D. Option D is correct. Clear? So ಬೇಗ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಓಕೆನಾ? ಟೈಮ್ ಲಿಮಿಟ್ ಜಾಸ್ತಿ ಎಳಿತಾ ಇದೆ. ಸ್ವಲ್ಪ ಈ ಥರ್ಡ್ ವಿಡಿಯೋ ಏನಿದೆ ತುಂಬಾ ಲೆಂತಿ ಆಗುತ್ತೆ, ಯಾಕಂದ್ರೆ ಕ್ವಶನ್ಸ್ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳೋ ತರದ ಕ್ವಶನ್ಸ್ ಗಳನ್ನೇ ಕೊಟ್ಟಿದ್ದಾನೆ ಆದಷ್ಟು. ಸೊ ಲೆಟ್ ಅಸ್ ಸಿ ದ ಕ್ವಶನ್. f of x and g of x are two functions with g of x is given and f of x ಕೊಟ್ಟಿಲ್ಲ, but their composition are given. F composition g of x is given, that is x cube minus 1 upon x cube. Then f dash of x is what ಅಂತ ಕೇಳ್ತಿದ್ದಾನೆ. ಫಸ್ಟ್ ಆಫ್ ಆಲ್ ನಿಮಗೆ f dash of x ಬೇಕಂದ್ರೆ f of x ಕಂಡುಹಿಡಿಬೇಕು ಫಸ್ಟ್. ಅಂದ್ರೆ g ಕೊಟ್ಟಿದ್ದಾನೆ, ಕಂಪೋಸಿಷನ್ ಕೊಟ್ಟಿದ್ದಾನೆ, ಅದರಿಂದ ನೀನು f of x ಕಂಡುಹಿಡ್ಕೋ, ಅದಾದ್ಮೇಲೆ ಅದನ್ನ ಡೆರಿವೇಟಿವ್ ಮಾಡು, ಯು ವಿಲ್ ಗೆಟ್ f dash of x. That is the basic idea. So ಹೆಂಗೆ ಮಾಡ್ತೀರಾ ಈಗ? See what is given. First of all composition is given. F composition g of x is what? ಇದನ್ನ ಹೆಂಗ್ ಬರ್ಕೋತೀನಿ ಅಂದ್ರೆ x ಕ್ಯೂಬ್ ಅಂತ ಬರ್ಕೋತೀನಿ, ಮೈನಸ್ ಇದನ್ನ 1/x ಹೋಲ್ ಕ್ಯೂಬ್ ಅಂತ ಬರ್ಕೋಬೋದಾ? 1/x ಹೋಲ್ ಕ್ಯೂಬ್ ಅಂತ ಬರ್ಕೋತೀನಿ. 1/x ಕ್ಯೂಬ್ ನ 1/x ಹೋಲ್ ಕ್ಯೂಬ್ ಅಂತ ಬರಿಬಹುದು. ಈಗ ನಿಮ್ಗೆ ಇದು a ಕ್ಯೂಬ್ ಮೈನಸ್ b ಕ್ಯೂಬ್ ಫಾರ್ಮುಲಾ ತರ ಕಾಣ್ತಾ ಇದೆ. a ಕ್ಯೂಬ್ ಮೈನಸ್ b ಕ್ಯೂಬ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಮುಗಿದೋಯ್ತು, ಮ್ಯಾಟರ್ ಕಲಾಸ್ ಅಷ್ಟೇ, ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಮ್ಗೆ a ಕ್ಯೂಬ್ ಮೈನಸ್ b ಕ್ಯೂಬ್ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ a ಮೈನಸ್ b ಹೋಲ್ ಕ್ಯೂಬ್ ಫಾರ್ಮುಲಾ ಅಂತ ಗೊತ್ತಾ? a ಮೈನಸ್ b ಹೋಲ್ ಕ್ಯೂಬ್ ಫಾರ್ಮುಲಾ ಏನು? a ಕ್ಯೂಬ್ ಮೈನಸ್ b ಕ್ಯೂಬ್ ಮೈನಸ್ 3ab ಇಂಟು a ಮೈನಸ್ b ಅಲ್ವಾ? ನನಗೆ a ಕ್ಯೂಬ್ ಮೈನಸ್ b ಕ್ಯೂಬ್ ಮಾತ್ರ ಬೇಕು ಅಂತಂದ್ರೆ ಅದನ್ನಲ್ಲೇ ಇಟ್ಕೊಂಡ್ರೆ a ಕ್ಯೂಬ್ ಮೈನಸ್ b ಕ್ಯೂಬ್ ಇಸ್ ಈಕ್ವಲ್ ಟು ವಾಟ್? a ಮೈನಸ್ b ಹೋಲ್ ಕ್ಯೂಬ್ ಇದನ್ನ ಈ ಕಡೆ ತಗೊಂಡ್ರೆ ಪ್ಲಸ್ ಆಗುತ್ತೆ, ಪ್ಲಸ್ 3ab ಇಂಟು a ಮೈನಸ್ b ಬರುತ್ತೆ. ಆನ್ ದ ಸೇಮ್ ಬೇಸಿಸ್ ಇಲ್ಲಿ a ಅಂದ್ರೆ x, b ಅಂದ್ರೆ 1/x, ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರಾಜು ಏನ್ ಬರುತ್ತೆ ಹೇಳು? ವಿಚ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ? a ಮೈನಸ್ b, a ಮೈನಸ್ b, x ಮೈನಸ್ 1/x ದ ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು a ಅಂದ್ರೆ x,
b ಅಂದ್ರೆ 1 by x into a minus b, x minus 1 upon x. Is it clear? So now x and x get cancels. ಅವಾಗ ಏನು ಬರುತ್ತೆ x minus 1 by x the whole cube and ನಿಮಗೆ ಗೊತ್ತಿದೆ ಇದನ್ನ ಬರ್ಕೊಂಡ್ಬಿಡಿ ಫಸ್ಟ್ ಪ್ಲಸ್ 3 into x minus 1 by x ಆಗುತ್ತೆ. ಸೊ ಈಗ ನಿಮಗೆ ಗೊತ್ತಿದೆ ಎಫ್ ಕಂಪೋಸಿಷನ್ g of x ನ ನಾವು ಹೆಂಗ್ ಬರೀಬಹುದು f of g of x ಅಂತ ಬರೀಬಹುದು ಬೈ ದ ಡೆಫಿನೇಷನ್ ಆಫ್ ಕಂಪೋಸಿಷನ್. ಅಂದ್ರೆ ಕಂಪೋಸಿಷನ್ ಅಲ್ಲಿ ಹಿಂಗೆ ಬರೀಬೇಕಾದ್ರೆ since this is g of x ಅಲ್ವಾ ಅಂದ್ರೆ f of g of x is nothing but what this is nothing but what this is nothing but g of x x minus 1 by x ಅಂತ ಅಂದ್ರೆ ಇದು g of x ತರ ಅಂದ್ರೆ this is nothing but g of x whole cube plus 3 times of what g of x ಗೊತ್ತಲ್ವಾ 3 times of g of x. ಈಗ ನಮಗೆ f of x ಅಲ್ವಾ ಬೇಕಿರೋದು f of x ಅಲ್ವಾ ಬೇಕಿರೋದು f of x ಅಂದ್ರೆ ಈ g of x ಜಾಗದಲ್ಲಿ x ಇದ್ರೆ f of x ಗೊತ್ತಾಗ್ಬಿಡುತ್ತಲ್ಲ f of x is what g of x g of x ಅಂತ ಎಲ್ಲೆಲ್ಲಿದೆ ಅಲ್ಲೆಲ್ಲ x ಹಾಕೊಂಡ್ಬಿಡಿ ಅಲ್ಲೆಲ್ಲ x ಹಾಕೊಂಡ್ಬಿಟ್ರೆ ಏನಾಗುತ್ತೆ g of x ಜಾಗದಲ್ಲಿ x ಹಾಕೊಂಡ್ರೆ x ಆಯ್ತು is equal to g of x ಜಾಗದಲ್ಲಿ x ಹಾಕೊಂಡ್ರೆ ಏನಾಗುತ್ತದು x ಕ್ಯೂಬ್ ಆಯ್ತದೆ ಪ್ಲಸ್ 3 into ಏನಾಗ್ತಿದ್ದು x ಆಯ್ತದೆ. ಇದೇ ನಮ್ಮ f of x ರಜಾ. ಇದನ್ನ ನೀನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ f dash ಸಿಕ್ಬಿಡುತ್ತೆ. ಸೊ ವಾಟ್ ವಿಲ್ ಬಿ f dash of x? f dash of x is what x ಕ್ಯೂಬ್ ಏನಾಗುತ್ತೆ ಸೊ ಇಟ್ ಈಸ್ 3x square plus 3x ಗೆ 3x square plus 3 ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ದ ಥಿಂಗ್ ಇಸ್ ಟು ಫೈಂಡ್ f of x ಅಷ್ಟೇ. ಕಂಪೋಸಿಷನ್ ನ ಯೂಸ್ ಮಾಡಿಕೊಂಡು f of x ನ ಫೈಂಡ್ ಔಟ್ ಮಾಡಿ ಅದಾದ್ಮೇಲೆ ಯು ಜಸ್ಟ್ ಡಿಫರೆನ್ಶಿಯೇಟ್ ಇಟ್. ಓಕೆ ಕ್ಲಿಯರ್? ಎಸ್ ಬಂಗಾರು ನೆಕ್ಸ್ಟ್ ಕ್ವಶನ್ ಹೋಗೋಣ. ಐ ಥಿಂಕ್ ಈ ಕ್ವಶನ್ ಐ ಹ್ಯಾವ್ ಆಲ್ರೆಡಿ ಡನ್ ಇಟ್. ಓಕೆ ಯಾವುದೋ ಒಂದು ಪ್ರೀವಿಯಸ್ ಅಲ್ಲಿ ರಿಪೀಟೆಡ್ ಕ್ವಶನ್ ಇದನ್ನ ನಿಮಗೆ ಹೋಮ್ ವರ್ಕ್ ಅಂತ ಕೊಡ್ತಾ ಇದ್ದೀನಿ ಮಾಡಿ ಹೋಮ್ ವರ್ಕ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ 2-3 ಸಲ ರಿಪೀಟ್ ಆಗಿರೋ ಕ್ವಶನ್ ಇದು. ಇದನ್ನ ಆಲ್ರೆಡಿ ಐ ಡಿಡ್ ಇನ್ ದ ಪ್ರೀವಿಯಸ್ ವಿಡಿಯೋ. ಸೊ ಯು ಜಸ್ಟ್ ವಾಚ್ ದ ಪ್ರೀವಿಯಸ್ ವಿಡಿಯೋ. ಸೊ ಡೆಫಿನೆಟ್ಲಿ ಯು ವಿಲ್ ಗೆಟ್ ಇಟ್ ದ ಸೊಲ್ಯೂಷನ್. ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ಸೊ ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ 2024. ಸೊ ಇದು ಕೂಡ ನೋಡಿ 2024 ಪ್ರಾಬಬ್ಲಿ 2018 ನಲ್ಲಿ ಏನೋ ಕೇಳಿದ್ದಾರೆ. ಸೇಮ್ ಕ್ವಶನ್ 2018 ನಲ್ಲಿ ಕೇಳಿದ್ದಾರೆ ಮತ್ತೆ ರಿಪೀಟ್ ಮಾಡಿದ್ದಾರೆ. ಸೊ ಇದು 2024 ಅಲ್ಲಿ ಕೇಳಿದ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ದಿಸ್ ಇಸ್ ಆಲ್ಸೋ ಕ್ವಶನ್ ಆಸ್ಕ್ಡ್ ಇನ್ 2024 ಓನ್ಲಿ. ಸೊ ಅಂದ್ರೆ ಲಾಸ್ಟ್ ಇಯರ್ ಕೇಳಿರೋ ಕ್ವಶನ್. ಓಕೆನಾ ಕರೆಕ್ಟ್ ಅಷ್ಟು ನೋಡಿ. ಸ್ವಲ್ಪ ಕಷ್ಟಕರವಾಗಿದೆ ಅಂತ ಅನ್ಸ್ಬಹುದು ಇದು ನೋಡೋಣ. ಲೆಟ್ ಅಸ್ ಸಿ ಕ್ವಶನ್. ಇದನ್ನು ಅಷ್ಟೇ ಒಂದು 2-3 ತರ ಮಾಡ್ಬೋದು. ಒಂದು ನಾವು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ನಿಮಗೆ ಫಂಕ್ಷನಲ್ ಈಕ್ವೇಶನ್ಸ್ ಅಂತ ಬರುತ್ತೆ ಆ ಮೆಥಡ್ ಅಲ್ಲೂ ಮಾಡ್ಬೋದು. ಅದು ಮೆಥಡ್ ಮಾಡಿದ್ರೆ ಸ್ವಲ್ಪ ಲೆಂತಿ ಆಗ್ಬೋದೇನೋ ಏನಿಲ್ಲ ಪ್ರಾಬ್ಲಿ ಮಾಡಿದ್ರೆ ಬರುತ್ತೆ ಒಂದು 1.5 ಮಿನಿಟ್ ಅಲ್ಲಿ ಬರುತ್ತೆ. ಇಲ್ಲಾಂದ್ರೆ ಇದನ್ನ ನಾರ್ಮಲ್ ಆಗಿ ಮಾಡ್ತೀನಿ ಅಂತ ಹೆಂಗ್ ಮಾಡೋದಂತ ನೋಡೋಣ. ಓಕೆನಾ ಸೊ ವಾಟ್ ಇಸ್ ಗಿವನ್ ಫಸ್ಟ್ ಆಫ್ ಆಲ್ ವಾಟ್ ಇಸ್ ಗಿವನ್ okay what is given first of all f of x plus y is equal to what f of x into f of y right. ಈಗ ಏನೇನು ಕೊಟ್ಟಿದ್ದಾನೆ ಅಂತ ನೋಡ್ಕೊಂಡ್ಬಿಡಿ. ದಿಸ್ ಇಸ್ ಗಿವನ್ ಫಾರ್ ಆಲ್ x f of 0 is not equal to 0 ಅಂತ ಕೊಟ್ಟಿದ್ದಾನೆ. ಸೊ ದಟ್ ಇಸ್ ಒನ್ ಥಿಂಗ್. ಅಂಡ್ f of 5 ವ್ಯಾಲ್ಯೂ ಕೊಟ್ಟಿದ್ದಾನೆ 3 ಅಂತ. ದಿಸ್ ಇಸ್ ಗಿವನ್ f of 5 is what 3 ಅಂತೆ. f dash of 0 is 2 ಅಂತೆ. f dash of 0 ಕೊಟ್ಟಿದ್ದಾನೆ. f dash of 5 ವ್ಯಾಲ್ಯೂ ಏನು ಅಂತ ಕೇಳ್ತಿದ್ದಾನೆ. ವೆರಿ ಸಿಂಪಲ್. ಈಗ ಏನ್ ಮಾಡ್ತೀನಿ ನಮ್ಗೆ ಎಲ್ಲ ಎಫ್ ಆಫ್ ಎಕ್ಸ್ ತರ ಇದೆ ಅನ್ನೋದ್ರಿಂದ ವೈ ಅನ್ನೋದು ಬೇಕಿಲ್ಲ ನನಗೆ. ಐ ಡೋಂಟ್ ನೀಡ್ ವೈ ವ್ಯಾಲ್ಯೂ. ಹಾಗಾಗಿ ವೈಗೆ 0 ಕೊಟ್ಬಿಡು. ಯು ಪುಟ್ ವೈ ಇಸ್ ಈಕ್ವಲ್ ಟು 0. ಐ ಮೀನ್ ಸಾರಿ ವೈ ಇಸ್ ಈಕ್ವಲ್ ಟು ನಿಮ್ಗೆ ಎಲ್ಲಾನು ಎಫ್ ಆಫ್ ಎಕ್ಸ್ ಇರ್ಲಿ ನನಗೆ ವೈ ಬೇಡ ಅಂತಾರೆ. ವೈ ಜಾಗದಲ್ಲಿ ಬೆಟರ್ ಅಂತಾರೆ. ಯು ಜಸ್ಟ್ ಗಿವ್ 5 ವ್ಯಾಲ್ಯೂ ಕೊಡ್ರಿ. ಯಾಕೆ 5 ಕೊಡ್ತಿದ್ದೀರಾ ಅಂತಂದ್ರೆ ಎಫ್ ಆಫ್ 5 ವ್ಯಾಲ್ಯೂ ಗೊತ್ತು ನಿಮ್ಗೆ. ಎಫ್ ಆಫ್ 5 ಜಾಗದಲ್ಲಿ 3 ಅಂತ ಹಾಕ್ಬಿಡ್ಬೋದು. ಅದಕ್ಕೋಸ್ಕರ ವೈ ಕೊಡ್ತಾ ಇದೀನಿ. ವೈ ಇಸ್ ಈಕ್ವಲ್ ಟು 5 ಕೊಡ್ತಾ ಇದೀನಿ. Or else you can give x is equal to 5 also, no problem. Simple x ಇರ್ಲಿ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. x ಗಾನ y ಕೊಡಿ ಇಲ್ಲ 5 y ಕೊಡಿ ಇಲ್ಲ y ಗಾದ್ರೂ 5 ಕೊಡಿ. ಓಕೆನಾ 5 ಕೊಡ್ಬೇಕಷ್ಟೇ ಯಾವ್ದಾದ್ರು ಒಂದು ವೇರಿಯಬಲ್ಗೆ. ಅವಾಗ ಏನಾಗುತ್ತೆ ನೋಡಿ x plus 5 is equal to f of x ಹಂಗೆ ಇರುತ್ತೆ. y ಜಾಗದಲ್ಲಿ 5 ಕೊಟ್ಟಿದ್ಯಾ ನೆನಪಿರ್ಲಿ f of 5 ಆಗುತ್ತೆ. y ಜಾಗದಲ್ಲಿ 5 ಕೊಟ್ಟಿದ್ಯಾ. f of 5 ವ್ಯಾಲ್ಯೂ ಗೊತ್ತು ಎಷ್ಟು 3 ಅಂತ. 3 ಸ್ವಲ್ಪ ನೋಡಿ f of x plus 5 is equal to ಇದು 3 ಹಾಕಿದ್ರೆ 3 times f of x ಆಗುತ್ತೆ. ಕ್ಲಿಯರ್ ಅಲ್ವಾ? ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ. ಡಿಫ್ರೆನ್ಶಿಯೇಟ್ ಮಾಡಿದ್ರೆ f ಗೆ ಡಿಫ್ರೆನ್ಶಿಯೇಟ್ ಏನು f dash of x plus 5 is equal to 3 ಹಂಗೆ ಬರೀತಾರೆ. f of x ಗೆ ಡಿಫ್ರೆನ್ಶಿಯೇಟ್ ಏನು f dash of x. ಈಗ ನಿನಗೆ ಆನ್ಸರ್ ಏನ್ ಬೇಕಿರೋದು ಫಸ್ಟ್ ಆಫ್ ಆಲ್ ನನಗೆ ಬೇಕಿರೋದು f dash of 5 ಅಲ್ವಾ. ಈಗ f dash of ಇದು ಗೊತ್ತಿದೆ. ಈಗ ಇದು f dash of 5 ಆಗಬೇಕಂದ್ರೆ x ಗೆ ಏನ್ ಕೊಡ್ಬೇಕು ನಾನು? ವಾಟ್ ಐ ಶುಡ್ ಗಿವ್ ಫಾರ್ x? x is equal to ಏನ್ ಕೊಡಬೇಕು? 0 ಕೊಡಬೇಕು. x ಗೆ 0 ಕೊಡು. x ಗೆ 0 ಕೊಟ್ರೆ ಏನ್ ಬರುತ್ತೆ ಇದು? 0 plus 5 is what?
5 is equal to x is 0 ಕೊಡಿ ಇಲ್ಲಿ ಕೂಡ 3 into f dash of ಏನು 0, so which is equal to f dash of 5 ಬೇಕಿರೋದು ನಿಮಗೆ, so which is equal to 3 into f dash of 0 ಕೊಟ್ಟಿದ್ದಾನೆ ಅವನೇ, f dash of 0 is what 2, so 3 into 2 is what 6, so option A is correct. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ ಎಲ್ಲ ಕ್ವಶನ್ಸ್ ರಿಪೀಟ್ ಆಗುತ್ತೆ ಈ ತರದ್ದು, ಇದು ಅಷ್ಟೇ ಒಂದು 2-3 ಸಲ ರಿಪೀಟ್ ಆಗಿರೋ ಕ್ವಶನ್ ಇದು. ಏನ್ ಕೊಟ್ಟಿದ್ದಾನೆ, ದ ಫಂಕ್ಷನ್ f of x is equal to mod cos x ಅಂತ ಕೊಟ್ಟಿದ್ದಾನೆ. ಸೊ ಈಸ್ ಏಂಗ್ ಅಂತ ಕೇಳಿದಾನೆ, mod cos x ಅಂತ ಕೇಳಿದಾನೆ. ಸೊ mod cos x ಅಂತ ಅಂದ್ರೆ, mod cos x ಬೇಸಿಕಲಿ ಒಂದು ಫಂಕ್ಷನ್ ಗೆ mod ಅಪ್ಲೈ ಮಾಡೋದು ಹೆಂಗೆ ಅಂತ ನಿಮಗೆ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಯು ಶುಡ್ ನೋ ದಿ ಗ್ರಾಫ್ ಆಫ್ mod ಫಂಕ್ಷನ್, mod ಅಲ್ಲ cos x ಫಂಕ್ಷನ್ ಗ್ರಾಫ್ ಗೊತ್ತಿರಬೇಕು. ಸೊ ದಿಸ್ ಇಸ್ x axis ಅಂಡ್ y axis. ನೋಡಿ ಈಗ ನಿಮಗೆ ಇದು ಗೊತ್ತಿರಬೇಕು, ಕಾಸ್ ಹಿಂಗೆ ಹೋಗುತ್ತೆ ಹಿಂಗೆ, ದಿಸ್ ಇಸ್ ದ ಕಾಸ್ ಫಂಕ್ಷನ್ ಗ್ರಾಫ್. ಕಾಸ್ ಫಂಕ್ಷನ್ ಗ್ರಾಫ್ ಗೊತ್ತಿದ್ರೆ ಮುಗಿದೋಯ್ತು ಅಷ್ಟೇ, ಆನ್ಸರ್ ಬಂದಂಗೆ ಇದು ಕತೆ. ಓಕೆ, ಸೊ ಆಬ್ವಿಯಸ್ಲಿ ಯು ನೋ ದಟ್ ದಿಸ್ ಇಸ್ pi minus pi by 2 and this is plus pi by 2, this is pi and this is 3 pi by 2 and this is 2 pi. Similarly this is of minus pi, this is minus 3 pi by 2 and this is minus 2 pi. See, this is the cos function. ನೋಡಿ graphically speaking ಒಂದು ಫಂಕ್ಷನ್ ಇರುತ್ತೆ, ಆ ಫಂಕ್ಷನ್ಗೆ ನೀವು ಮಾಡ್ಯುಲಸ್ ಅಪ್ಲೈ ಮಾಡೋದಂದ್ರೆ ಏನ್ ಗೊತ್ತಾದ್ರು ಮೀನಿಂಗು, ನೀವು ಈ ಫಂಕ್ಷನ್ ಅಲ್ಲಿ ಗ್ರಾಫ್ ನಲ್ಲಿ ಅಬೋವ್ ಎಕ್ಸ್ ಆಕ್ಸಿಸ್ ಕರ್ವ್ ಏನಿದೆ ಅದನ್ನ ಹಂಗೆ ಬಿಡಬೇಕು, ಬಿಲೋ ಎಕ್ಸ್ ಆಕ್ಸಿಸ್ ಏನಿದೆ ಕರ್ವ್ ಅದನ್ನ ಹಿಂಗೆ ಟೇಕ್ ದ ರಿಫ್ಲೆಕ್ಷನ್, ಯು ಟೇಕ್ ದ ರಿಫ್ಲೆಕ್ಷನ್ ಅಬೌಟ್ ದಿ ಎಕ್ಸ್ ಆಕ್ಸಿಸ್. ಈಗ ಏನಾಗುತ್ತೆ, ದಿಸ್ ಇಸ್ ದಿ ಫಂಕ್ಷನ್ ಆಫ್ ವಾಟ್, ಕಾಸ್ ಎಕ್ಸ್ ಫಂಕ್ಷನ್ ಗ್ರಾಫ್, ಇದು ಕಾಸ್ ಎಕ್ಸ್ ಫಂಕ್ಷನ್ ಗ್ರಾಫ್. ನಮಗೆ ಕೇಳಿರೋದು ಅವನು ಮಾಡ್ ಆಫ್ ಕಾಸ್ ಎಕ್ಸ್ ಗ್ರಾಫ್ ಕೇಳ್ತಿದ್ದಾನೆ. ಮಾಡ್ ಹೆಂಗ್ ಅಪ್ಲೈ ಮಾಡೋದಂದ್ರೆ ಕೆಳಗಡೆ ಇರೋದನ್ನ ಹಿಂಗೆ ಗುಬ್ರಾಕ್ಬೇಕು ಮೇಲ್ಗಡೆಗೆ, ಅಂದ್ರೆ ಕೆಳಗಡೆ ಇರೋದೇನಿದೆ ಪೋರ್ಷನ್ ಅದನ್ನ ಮೇಲ್ಗಡೆ ಬರ್ಕೋಬೇಕು ಹಿಂಗೆ, ಅಂದ್ರೆ ಹಿಂಗ್ ಬರುತ್ತೆ. ಇದನ್ನ ಅಳಿಸ್ಬೇಕು ಈಗ, ಇದಿಲ್ಲ ಗ್ರಾಫ್ ಈಗ. ಓಕೆ, ಈಗ ಇಲ್ಲೂ ಅಷ್ಟೇನೆ, ಇದು ಗ್ರಾಫ್ ಇರಲ್ಲ. ಓಕೆನಾ, ಇದು ಹಿಂಗ್ ಬರುತ್ತೆ, ಹಿಂಗ್ ಬರುತ್ತೆ, ಇದಿರಲ್ಲ. ನಿಮ್ಗೆ ನಾನು ಹೇಳ್ಕೊಟ್ಟಿರೋದು ಹೆಂಗೆ ಅಂದ್ರೆ, ಕಾಸ್ ಎಕ್ಸ್ ಫಂಕ್ಷನ್ ಇಂದ ಮಾಡ್ ಕಾಸ್ ಎಕ್ಸ್ ನ ಹೆಂಗೆ ಡ್ರಾ ಮಾಡೋದು ಅಂತ ಹೇಳ್ಕೊಟ್ಟೆ. ಯಾವುದೇ ಫಂಕ್ಷನ್ ಕೂಡ ಹಿಂಗೇನೆ ಮಾಡೋದು, ಮಾಡ್ ಸೈನ್ ಎಕ್ಸ್ ಕೇಳಿದ್ರು ಕೂಡ ಹಿಂಗೆ ಮಾಡೋದು. ಫಸ್ಟ್ ಸೈನ್ ಎಕ್ಸ್ ಹಾಕೋಬೇಕು, ಕೆಳಗಡೆ ಏನ್ ಗ್ರಾಫ್ ಬರುತ್ತೆ ಅದನ್ನ ಮೇಲ್ಗಡೆ ಹಿಂಗ್ ಗುಬ್ರ ಹಾಕೋಬೇಕಷ್ಟೇ. ಓಕೆನಾ, ಅವಾಗ ಅದು ಮಾಡ್ ಕಾಸ್ ಎಕ್ಸ್ ಆಗುತ್ತೆ. ಕ್ಲಿಯರ್ ಅಲ್ವಾ? ಈಗ ನೀವು ನೋಡ್ಬೇಕು, ಈ ಫಂಕ್ಷನ್ ನೋಡ್ತಾ ಹೋದಾಗ ನಿಮಗೆ ಅರ್ಥ ಆಗುತ್ತೆ, ಫಂಕ್ಷನ್ ಎಲ್ಲಾದ್ರೂ ಡಿಸ್ಕಂಟಿನ್ಯೂಸ್ ಇದೆಯಾ? ನೋ. ಫಂಕ್ಷನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇಟ್ ಇಸ್ ಆಲ್ವೇಸ್ ಕಂಟಿನ್ಯೂಸ್. ಓಕೆನಾ, ಕಂಟಿನ್ಯೂಸ್ ಇದೆ, ಹಿಂಗ್ ಹೋಗುತ್ತೆ ಮತ್ತೆ ಹಿಂಗ್ ಬರುತ್ತೆ ಮತ್ತೆ ಹಿಂಗ್ ಬರುತ್ತೆ, ಜಂಪಿಂಗ್ ಕಂಟಿನ್ಯೂಟಿ, ಜಂಪ್ ಆಗ್ತಾ ಇರುತ್ತೆ. ಓಕೆನಾ, ಸೊ ಆಬ್ವಿಯಸ್ಲಿ ಇಟ್ ಇಸ್ ಕಂಟಿನ್ಯೂಸ್ ಎವ್ರಿವೇರ್, ಎವ್ರಿವೇರ್ ಕಂಟಿನ್ಯೂಸ್. ಎವ್ರಿವೇರ್ ಕಂಟಿನ್ಯೂಸ್ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ಎಲ್ಲೆಲ್ಲಿ ಹೇಳ್ಬೋದು ಎವ್ರಿವೇರ್ ಕಂಟಿನ್ಯೂಸ್ ಅಂತ, ಎಲ್ಲೆಲ್ಲಿದೆ? ನೈದರ್ ಕಂಟಿನ್ಯೂಸ್ ಅಂತ ಇದೆ, ಇದಂತೂ ಆಗಲ್ಲ. ನೋಡೋಣ ಫಸ್ಟ್ ಆಫ್ ಆಲ್ ಎವ್ರಿವೇರ್ ಕಂಟಿನ್ಯೂಸ್ ಅಂತ ಇಲ್ಲಿ ಎರಡು ಇದೆ, ನೋಡೋಣ. ಇಟ್ ಇಸ್ ಕಂಟಿನ್ಯೂಸ್ ಫಸ್ಟ್ ಆಫ್ ಆಲ್. ಈಗ ಕಮಿಂಗ್ ಟು ದ ಡಿಫರೆನ್ಷಿಯಬಿಲಿಟಿ, ಡಿಫರೆನ್ಷಿಯಬಿಲಿಟಿ ಗ್ರಾಫ್ ನೋಡಿ ಹೆಂಗ್ ಹೇಳೋದಂತ ನಿಮ್ಗೆ ಒಂದ್ಸರಿ ಹೇಳಿದೀನಿ ಆಲ್ರೆಡಿ ನಾನು. ಶಾರ್ಪ್ ಎಡ್ಜ್ ಎಲ್ಲಾದ್ರೂ ಇದ್ರೆ, ಒಂದು ಗ್ರಾಫ್ ನಲ್ಲಿ ಶಾರ್ಪ್ ಎಡ್ಜ್ ಎಲ್ಲಾದ್ರೂ ಇದ್ರೆ, ಆ ಪಾಯಿಂಟ್ಸ್ ಗಳಲ್ಲಿ ದ ಫಂಕ್ಷನ್ ಇಸ್ ನಾಟ್ ಡಿಫರೆನ್ಷಿಯಬಲ್. ಯು ಸಿ ದಿಸ್ ಫಂಕ್ಷನ್, ಎಲ್ಲೆಲ್ಲಿ ನಿಮಗೆ ಶಾರ್ಪ್ ಎಡ್ಜ್ ಇದೆ ಅಂತಂದ್ರೆ, ಇಲ್ಲಿ ಶಾರ್ಪ್ ಎಡ್ಜ್ ಇದೆ, ಇಲ್ಲಿ ಶಾರ್ಪ್ ಎಡ್ಜ್ ಇದೆ, ಇಲ್ಲಿ ಶಾರ್ಪ್ ಎಡ್ಜ್ ಇದೆ. ಎಲ್ಲೆಲ್ಲಿ ಶಾರ್ಪ್ ಎಡ್ಜ್ ಇದೆ ನೋಡಿ, ಆಡ್ ಮಲ್ಟಿಪಲ್ಸ್ ಆಫ್ ಪೈ ಬೈ 2 ನಲ್ಲಿ, ಆಡ್ ಮಲ್ಟಿಪಲ್ಸ್ ಆಫ್ ಪೈ ಬೈ 2 ನಲ್ಲಿ ನಿಮಗೆ ಶಾರ್ಪ್ ಎಡ್ಜ್ ಕಾಣ್ತಾ ಇದೆ. ಅಂದ್ರೆ ಸೊ ಆಬ್ವಿಯಸ್ಲಿ ಅಂತ ಹೇಳ್ಬೋದು ನೀವು, ಎವ್ರಿವೇರ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಆಡ್ ಮಲ್ಟಿಪಲ್ಸ್ ಆಫ್ ಪೈ ಬೈ 2. ಅಂದ್ರೆ ಕಾಸ್ ಯಾವಾಗ 0 ಆಗುತ್ತೆ, ಆಬ್ವಿಯಸ್ಲಿ ಕಾಸ್ 0 ಆಗೋದು 2n ಪ್ಲಸ್ ಆಡ್ ಮಲ್ಟಿಪಲ್ಸ್ ಆಫ್ ಪೈ ಬೈ 2, 2n ಪ್ಲಸ್ 1 ಪೈ ಬೈ 2 ನಲ್ಲಿ ಕಾಸ್ 0 ಆಗೋದು. ಹಂಗಾಗಿ ಆಬ್ವಿಯಸ್ಲಿ ಆಪ್ಷನ್ ಬಿ ಇಸ್ ಕರೆಕ್ಟ್. ಇಟ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್ ಬಟ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಆಡ್ ಮಲ್ಟಿಪಲ್ಸ್ ಆಫ್ ಪೈ ಬೈ 2 ಅಂತ ಹೇಳ್ಬೋದು. ಅದೇ ತರ ನಿಮಗೆ ಒಂದು ಹೋಮ್ ವರ್ಕ್ ಕೊಡ್ತೀನಿ, ನಿಮ್ಗೆ ಏನಾದ್ರು ಇದ್ರೆ ಟ್ಯಾಲೆಂಟ್ ಮಾಡಿ ನನಗೆ ಹೇಳೋ, ಮಾಡ್ ಸೈನ್ ಎಕ್ಸ್ ಇದನ್ನ ಬೇಕಾದ್ರೆ ಮಾಡಿ ನೀವು ಆನ್ಸರ್ನ ಈ ನಂಬರ್ ಇದೆಯಲ್ಲ, ಸೆಕೆಂಡ್ ನಂಬರು, ಈ ನಂಬರ್ಗೆ ವಾಟ್ಸ್ಆಪ್ ಮಾಡೋ. ಮಾಡ್ ಸೈನ್ ಎಕ್ಸ್ ಎಲ್ಲಿ ಕಂಟಿನ್ಯೂಸ್ ಎಲ್ಲಿ ಡಿಫರೆನ್ಷಿಯಬಲ್ ಅಂತ. ಆಬ್ವಿಯಸ್ಲಿ ಮಾಡ್ ಸೈನ್ ಎಕ್ಸ್ ಇಸ್ ಆಲ್ಸೋ ಕಂಟಿನ್ಯೂಸ್ ಬಟ್ ಇಟ್ ಇಸ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಸಮ್ ಪಾಯಿಂಟ್ಸ್. Can you tell me where it is not differentiable? Mod sin x. That is for homework. Okay, ಮಾಡಿ ನೋಡು. ಯಾಕಂದ್ರೆ ನೆಕ್ಸ್ಟ್ ಇಯರ್ ನಿಮಗೆ mod sin x ಕೊಡಬಹುದು. Okay, next. If y is equal to 2 into x power 3x, then divide by dx at x equal to 1. ನೋಡಿ, x power 3x. ಮತ್ತೆ ನಾನು ಶಾರ್ಟ್ ಕಟ್ ಹೇಳಿದ್ನೆ, ಫಂಕ್ಷನ್ ಪವರ್ ಫಂಕ್ಷನ್ ಇದ್ರೆ ಶಾರ್ಟ್ ಕಟ್ ಹೇಳಿ ಅಂತ ಹೇಳಿದ್ದೀನಿ, ಅದು ಹೇಳ್ಕೊಟ್ಟಿದ್ದಾನೆ. ಅದೇ ತರ ಅಪ್ಲೈ ಮಾಡ್ಕೊಂಡ್ಬಿಡಿ. ಸೊ y ಕೊಟ್ಟಿದ್ದಾನೆ, ಶಾರ್ಟ್ ಕಟ್ ಅಪ್ಲೈ ಮಾಡಿ. dy by dx is equal to 2 ಕಾನ್ಸ್ಟೆಂಟ್ ಹಂಗೆ ಇಟ್ಕೊಂತೀನಿ, ಇಂಟು ಇದಕ್ಕೆ ಶಾರ್ಟ್ ಕಟ್ ಅಪ್ಲೈ ಮಾಡಿ. ಇದೆ ಅಲ್ವಾ ನಮ್ಮ ಫಂಕ್ಷನ್. ಈಗ ಎಕ್ಸ್ ಪವರ್ ಫಂಕ್ಷನ್ ಇದೆ, ಎಕ್ಸ್ ಪವರ್ 3x ಹಂಗೆ ಬರ್ಕೋಬೇಕು, ಬ್ರಾಕೆಟ್ ಹಾಕೋಬೇಕು, ಮೇಲ್ಗಡೆ ಏನ್ ಇರಬೇಕು, ಪವರ್ ಏನಿದೆ ಅಲ್ಲಿ 3x ಬೈ ಬೇಸ್ ಏನಿದೆ ಅಲ್ಲಿ x. ಕ್ಲಿಯರ್ ಅಲ್ವಾ?
ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಬೇಸ್. ಬೇಸ್ ಅಂದ್ರೆ ಏನು? ಎಕ್ಸ್. ಎಕ್ಸ್ ಡಿಫ್ರೆನ್ಸ್ ಏನು? 1 ಪ್ಲಸ್ ಲಾಗ್ ಒಳಗಡೆ ಬೇಸ್ ಬರಿಬೇಕು. ವಾಟ್ ಇಸ್ ಬೇಸ್? ಇಟ್ ಈಸ್ ಎಕ್ಸ್. ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಪವರ್. ಪವರ್ ಗೆ ಡಿಫರೆನ್ಸ್, ಪವರ್ ಅಂದ್ರೆ 3x. 3x ಡಿಫರೆನ್ಸ್ ಏನು? 3. ಮುಗಿದೋಯ್ತು. ಡಿಫ್ರೆನ್ಸಿಯೇಷನ್ ಮಾಡಿ ಹಾಕ್ಬಿಟ್ಟಿದ್ಯಾ ರಾಜು, ತಲೆ ಕೆಡ್ಸ್ಕೊಂಡಂಗಿಲ್ಲ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ನೋಡು. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಏನಾಗುತ್ತೆ ರಾಜು? ಲಾಗ್ 1 ವ್ಯಾಲ್ಯೂ ಏನು? 0. ಲಾಗ್ 1 is 0. The second term, the whole second term becomes 0. ಈ ಎಕ್ಸ್ ಎಲ್ಲ 1 ಹಾಕೋಣ, ಆಬ್ವಿಯಸ್ಲಿ ನಿಮ್ಗೆ ಎಕ್ಸ್ ಎಕ್ಸ್ ಗೆಟ್ ಕ್ಯಾನ್ಸಲ್ಸ್. ನಿಮ್ಗೆ ಏನು ಉಳಿತು ನೋಡು? ಎಕ್ಸ್ ಇಕ್ವಲ್ ಟು 1 ಹಾಕಿದ್ರೆ 2 ಇಂಟು 1 ಹಾಕಿದ್ರೆ 1. 1 ಪವರ್ 3 ಇಂಟು 1 is 3 ಓನ್ಲಿ. ಇಲ್ಲೇನ್ ಬರುತ್ತೆ? 3 ನೇ ಬರುತ್ತೆ. ಅದು ಆಬ್ವಿಯಸ್ಲಿ 0 ಆಗುತ್ತೆ. ಸೊ 1 ಪವರ್ ಎನಿಥಿಂಗ್ ಇಸ್ 1 ಓನ್ಲಿ. ಸೊ 3 2 ಏನಾಗುತ್ತೆ? 6 ಬರುತ್ತೆ. ಎಷ್ಟೊಂದು ಆಪ್ಷನ್ಗಳು ಬರೀ 6 ಬರ್ತಾ ಇದೆ ಆನ್ಸರು. ನೋಡ, 6 ಅನ್ನೋದು ಲಕ್ಕಿ ನಂಬರ್ ಅನ್ಸುತ್ತೆ. ನಂದು ಅಲ್ಲ, ನಂದು ಲಕ್ಕಿ ನಂಬರ್ ನನಗೇ ಗೊತ್ತಿಲ್ಲ. ಬೇಡ, ಲಕ್ಕಿ ನಂಬರ್ ಹೇಳೋದು ಬೇಡ. ನೆಕ್ಸ್ಟ್ ನೋಡೋಣ. ಓಕೆ, ಸೊ ಇದು ಕೂಡ 2024 ಅಲ್ಲಿ ಕ್ವಶನ್ ಕೊಟ್ಟಿರೋದು ನೋಡಿ. ಎಷ್ಟೊಂದು ಕ್ವಶನ್ ಕೇಳಿದ್ದೇನೆ 2024 ಅಲ್ಲಿ. ಒಂದು 4-5 ಕ್ವಶನ್ ಅಂತೂ ಕೇಳ್ತೇನೆ ರಾಜು. ಓಕೆ, ಕಾಸ್ ಸ್ಕ್ವೇರ್ ಆಫ್ 1 ಪ್ಲಸ್ ಕಾಟ್ ಇನ್ವರ್ಸ್ ಆಫ್ ರೂಟ್ ಆಫ್ 2 ಪ್ಲಸ್ ಎಕ್ಸ್ ಬೈ 2 ಮೈನಸ್ ಎಕ್ಸ್ ಇದೆ. ಸೊ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಯು ಹ್ಯಾವ್ ಟು ಫಸ್ಟ್ ಆಫ್ ಆಲ್ ಯು ನಾಟ್ ಸಪೋಸ್ ಟು ಡಿಫ್ರೆನ್ಶಿಯೇಟ್ ಮಾಡಕ್ ಹೋದ್ರೆ ಆಗೋದೇ ಇಲ್ಲ ಬಿಡಿ ಚೈನ್ ರೂಲ್ ಅಲ್ಲಿ. ಸೊ ಸಿಂಪ್ಲೆಸ್ಟ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್. ಸಿಂಪ್ಲೆಸ್ಟ್ ಫಾರ್ಮ್ ಅಂತ ನಿಮಗೆ ನೋಡಿ 1 ಪ್ಲಸ್ ಎಕ್ಸ್ ಬೈ 1 ಮೈನಸ್ ಎಕ್ಸ್ ಅಂತ ಕೊಟ್ರೆ ನಿಮ್ಗೆ ಆಬ್ವಿಯಸ್ಲಿ ಎಕ್ಸ್ ಇಕ್ವಲ್ ಟು ಕಾಸ್ ತಗೊಂತೀರಾ. ಬಟ್ ಇಲ್ಲಿ 2 ಪ್ಲಸ್ ಅಂತ ಕೊಟ್ಟಿರೋದಕ್ಕೆ ನೀವೇನ್ ಮಾಡಬೇಕು? ಯು ಟೇಕ್ ಎಕ್ಸ್ ಇಕ್ವಲ್ ಟು ಏನದು 2 ಕಾಸ್ ತಗೊಳ್ಳಿ. ಎಕ್ಸ್ ಇಕ್ವಲ್ ಟು 2 ಕಾಸ್ ತಗೊಳ್ಳಿ, ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಸೊ ಲೆಟ್ಸ್ ಸಿ ಹಿಯರ್ x is equal to 2 cos θ ತಗೊಂಡ್ಬಿಡಿ. ಏನಾಗುತ್ತೆ ನಿಮಗೆ? ಈ ಡಿ ಬೈ ಡಿ ಎಕ್ಸ್ ಅಂತ ಬರೆಯಲ್ಲ ನಾನು. ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಂತೀನಿ, ಅದಾದ್ಮೇಲೆ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಸಿಂಪ್ಲಿಫೈ ಮಾಡ್ಕೊಂಡು ಆದ್ಮೇಲೆ ಡಿಫ್ರೆನ್ಶಿಯೇಟ್ ಮಾಡ್ಕೊತೀನಿ. ಸೊ ವಿಚ್ ಇಸ್ ಈಕ್ವಲ್ ಟು ಐ ಆಮ್ ಗೋಯಿಂಗ್ ಟು ಸಿಂಪ್ಲಿಫೈ ದಿಸ್. ಓಕೆ, y is equal ಅಂತ ತಗೊಂಡ್ಬಿಡ್ತೀನಿ ನಾನು ಸುಮ್ಮನೆ. y is equal to ದಿಸ್ ಮಚ್. ಇದೇನು ಫುಲ್ ತಗೊಂಡಿದ್ದೀನಿ, y ಅಂತ ತಗೊಂಡಿದ್ದೀನಿ. ಡಿಫ್ರೆನ್ಶಿಯೇಟ್ ತಗೊಂಡು ಸಿಂಪ್ಲಿಫೈ ಫಾರ್ಮ್ ತಗೊಂತೀನಿ. ಕಾಸ್ ಸ್ಕ್ವೇರ್ ಆಫ್, ಫಸ್ಟ್ ಆಫ್ ಆಲ್ ಸಿಂಪ್ಲಿಫೈ ಫಾರ್ಮ್ ಏನು ಹೇಳಿದ್ದೀನಿ ಈಗ? x is equal to ಏನು ತಗೋಬೇಕು? 2 cos θ ತಗೊಳ್ಳಿ. x is equal to 2 cos θ ತಗೊಳ್ಳಿ. ಅವಾಗ ಏನಾಗುತ್ತೆ? cos square of cot inverse of ಇದೇನಾಗುತ್ತೆ? ರೂಟ್ ಆಫ್, ನಾನು ಎಲ್ಲ ಸ್ಟೆಪ್ಸ್ ಬ್ರೇಕ್ ಆಗಲ್ಲ. ಇದಕ್ಕೆ 2 cos θ, ಇಲ್ಲೂ 2 cos θ ಹಾಕಿದ್ರೆ 2 ಕಾಮನ್ ಬರುತ್ತೆ. ಇಲ್ಲೂ ಕಾಮನ್ ಬರುತ್ತೆ, ಇಲ್ಲೂ ಕಾಮನ್ ಬರುತ್ತೆ. ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಕಾಮನ್ ತಗೋದು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ರಿಮೈನಿಂಗ್ ಉಳಿಯೋದು ಇಲ್ಲಿ 1 ಪ್ಲಸ್ ಕಾಸ್ θ ಉಳಿಯುತ್ತೆ, ಇಲ್ಲಿ 1 ಮೈನಸ್ ಕಾಸ್ θ ಉಳಿಯುತ್ತೆ. ರೂಟ್ ಆಫ್ ಏನ್ ಉಳಿಯುತ್ತೆ ನಿಮ್ಗೆ ಅಂದ್ರೆ 1 ಪ್ಲಸ್ ಕಾಸ್ θ ಡಿವೈಡೆಡ್ ಬೈ 1 ಮೈನಸ್ ಕಾಸ್ θ ಉಳಿಯುತ್ತೆ. ಲಿಸನ್, ಇಷ್ಟು ಬಂತು ನಿಮಗೆ. ಇದಾದ್ಮೇಲೆ ಯು ಕ್ಯಾನ್ ಸಿಂಪ್ಲಿಫೈ ಇಟ್ ಅಗೈನ್. ಓಕೆನಾ? ಸೊ ವಿಚ್ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಆಫ್ ಕಾಟ್ ಇನ್ವರ್ಸ್ ಆಫ್ ರೂಟ್ ತಗೊಳ್ಳೋದು. ನಾನು ಸಿಂಪ್ಲಿಫೈ ಮಾಡ್ಕೊಂತೀನಿ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. 1 ಪ್ಲಸ್ ಕಾಸ್ ಥೀಟಾಗೆ ಅಥವಾ ಯು ಟೇಕ್ ರೂಟ್ ಓನ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ ಬರುತ್ತೆ. 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಇನ್ಫ್ಯಾಕ್ಟ್ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. ಕಾಸ್ 2 ಕ್ಯಾನ್ಸಲ್ ಆಗುತ್ತೆ. ಕಾಸ್ ಸ್ಕ್ವೇರ್ ಬೈ ಸೈನ್ ಸ್ಕ್ವೇರ್ ಏನಾಗುತ್ತೆ? ಕಾಸ್ ಸ್ಕ್ವೇರ್ ಬೈ ಸೈನ್ ಸ್ಕ್ವೇರ್ ಇಸ್ ಕಾಟ್ ಸ್ಕ್ವೇರ್. ಕಾಟ್ ಸ್ಕ್ವೇರ್ ಥೀಟಾ ಬೈ 2 ಆಗುತ್ತೆ. ಓಕೆ, ಸಿಂಪ್ಲೆಸ್ಟ್ ಫಾರ್ಮ್. ನೀವು ಆಫ್ ಆಂಗಲ್ ಫಾರ್ಮುಲಾಗಳನ್ನ ಯೂಸ್ ಮಾಡಬೇಕು. ಆಫ್ ಆಂಗಲ್ ಫಾರ್ಮುಲಾಸ್ನ ಯೂಸ್ ಮಾಡಬೇಕು ರಾಜು, ನೆನಪಿರ್ಲಿ. ಎಲ್ಲಾ ಸ್ಟೆಪ್ಸ್ ಬರೆಯಕ್ ಆಗಲ್ಲ. ಓಕೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಮತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್. ಎಕ್ಸಾಮ್ ಅಲ್ಲಿ ನೀವೆಲ್ಲಾ ಸ್ಟೆಪ್ಸ್ ಬರ್ಕೊಂಡು ಕೂತ್ಕೊಂಡ್ರೆ ಮುಗೀತ್ ಕತೆ ಅಷ್ಟೇ. 4 ಪ್ರಾಬ್ಲಮ್ ಮಾಡಕ್ಕಾಗಲ್ಲ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು. ಕಾಟ್ ಇನ್ವರ್ಸ್ ಆಫ್ ಕಾಟ್ ಥೀಟಾ ಬೈ 2 ಬರುತ್ತೆ ರಾಜು, ಅರ್ಥ ಮಾಡ್ಕೋ. ಕಾಟ್ ಥೀಟಾ ಬೈ 2 ಬರುತ್ತೆ. ದೆನ್ ಏನಾಗುತ್ತೆ ಅಂತಂದ್ರೆ ವಿಚ್ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಆಫ್ ಕಾಟ್ ಇನ್ವರ್ಸ್ ಕ್ಯಾನ್ಸಲ್ ಆಗುತ್ತೆ. ನಿಮ್ಗೆ ಏನ್ ಬರುತ್ತೆ? ಥೀಟಾ ಬೈ 2 ಬರುತ್ತೆ. ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಬರುತ್ತೆ. ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಅಂದ್ರೆ ಏನಾಗುತ್ತೆ ಅನ್ನೋದು ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಬೇಕು. ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಯಾಕೆಂದ್ರೆ ನಮಗೆ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇದೆ. ಸೊ ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಗೆ ಅಗೇನ್ ಯು ಮೇಕ್ ಯೂಸ್ ಆಫ್ ದಿ ಫಾರ್ಮುಲಾ. ಆಫ್ ಆಂಗಲ್ ಫಾರ್ಮುಲಾಸ್ಗಳು ಮಸ್ಟ್ ಗೊತ್ತಿರಲೇಬೇಕು. ನೋಡಿ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಅರ್ಥ ಮಾಡ್ಕೋ. ನಿಮ್ಗೆ 1 ಪ್ಲಸ್ ಕಾಸ್ ಥೀಟಾ ಫಾರ್ಮುಲಾ ಅಂತೂ ಗೊತ್ತಿದೆ. ಏನದು? 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಅಂತ, ಹೌದಲ್ವಾ? ಈಗ ನನಗೆ ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಮಾತ್ರ ಇದೆ. ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಏನಾಗುತ್ತೆ ಅಲ್ಲಿ? ಕಾಸ್ ಸ್ಕ್ವೇರ್ ಥೀಟಾ ಬೈ 2 ವ್ಯಾಲ್ಯೂ ಬೇಕಲ್ವಾ ನಿಮ್ಗೆ? ಕಾಸ್ ಸ್ಕ್ವೇರ್ ಥೀಟಾ ಬೈ 2 ವಿಲ್ ಬಿ ವಾಟ್? 1/2 ಇಂಟು 1 ಪ್ಲಸ್ ಕಾಸ್ ಥೀಟಾ ಆಗುತ್ತಲ್ವಾ? 1/2 ಇಂಟು 1 ಪ್ಲಸ್ ಕಾಸ್ ಥೀಟಾ. ಸೊ ಅದು ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಸೊ ವಿಚ್ ಇಸ್ ಈಕ್ವಲ್ ಟು 1/2 ಇಂಟು 1 ಪ್ಲಸ್ ಕಾಸ್ ಥೀಟಾ ಆಗುತ್ತೆ. ನೌ ಲಿಸನ್, which is equal to 1/2 into 1 plus what is cos theta? Cos theta from the substitution, cos theta will be x by 2 ಆಗುತ್ತೆ.
It is x by 2. This is your y. Okay. Total, this is the function. I have not differentiated it. Okay. Total simplify ಮಾಡ್ಕೊಂಡು ಇಲ್ಲಿ ತಗೊಂಡಿದ್ದೀನಿ. ಯಾಕಂದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಬೇಕಾದ್ರೆ ನಾಟ್ ಇನ್ ಟರ್ಮ್ಸ್ ಆಫ್ ಥೀಟಾ. ಓಕೆ. ಈಗ ಡಿಫರೆನ್ಶಿಯೇಟ್ ಮಾಡೋ ಆನ್ಸರ್ ಬರುತ್ತೆ. ಸೊ ವಾಟ್ ವಿಲ್ ಬಿ dy by dx? dy by dx will be 1 by 2 times 1 ಗೆ 0 ಆಗುತ್ತೆ ಪ್ಲಸ್ x by 2 ಗೆ ಏನಾಗುತ್ತೆ 1 by 2 ಆಗುತ್ತೆ. ಸೊ 1 by 2 into 1 by 2 is what? It is 1 by 4. ಸೊ ಆಪ್ಷನ್ ಡಿ is correct. ಸ್ವಲ್ಪ ನೋಡಿ ಆಫ್ ಆಂಗಲ್ ಫಾರ್ಮುಲಾಸ್ ಎಲ್ಲ ಚೆನ್ನಾಗಿ ಗೊತ್ತಿರಬೇಕು. ಹಂಗಾದಾಗ ಈ ತರ ಕ್ವಶನ್ಸ್ಗಳನ್ನೆಲ್ಲ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಕ್ಲಿಯರ್ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ಇಸ್ ಪ್ರಾಬ್ಲಿ ಎಸ್ ಸಿ ಕ್ವಶನ್ಸ್ ಆರ್ ಓವರ್. ಇಷ್ಟು 2014 ಇಂದ ಹಿಡಿದು 2024 ವರೆಗೂ ಎಲ್ಲ ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಕ್ವಶನ್ಸ್ ಐ ಹ್ಯಾವ್ ಸಾಲ್ವ್ಡ್. ಓಕೆನಾ? ಈ ಎಲ್ಲಾ ಕ್ವಶನ್ಸ್ ನೀವು ನೋಡೋದ್ರಿಂದ ಡೆಫಿನೆಟ್ಲಿ ನಿಮಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಂಡ್ ಒನ್ ಥಿಂಗ್ ಐ ಶುಡ್ ಮೆನ್ಷನ್, ಸೊ ನಮ್ಮ ಅಭ್ಯಾಸ ಅಕಾಡೆಮಿ ಕಡೆಯಿಂದ ನಾವು ಈ ಸರ್ತಿ PU ಬೋರ್ಡ್ ರಿವಿಷನ್ ಅಂಡ್ ಕ್ರಾಶ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಜಾಯಿನ್ ವಿತ್ ಅಸ್, ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್. ಸೊ ಏನ್ ಕೆಳಗಡೆ ನಂಬರ್ಸ್ ಕೊಟ್ಟಿದ್ದೀವಿ ಅದಕ್ಕೆ ನೀವು ವಾಟ್ಸ್ಆಪ್ ಮಾಡಿ ಸೊ ನಿಮ್ ನೇಮ್ ನ ಎನ್ರೋಲ್ ಮಾಡ್ಕೋಬಹುದು. ಆನ್ಲೈನ್ ಮತ್ತೆ ಆಫ್ಲೈನ್ ಮಾಡೋದು ಇರುತ್ತೆ. ಸೊ PU ಬೋರ್ಡ್ ರಿವಿಷನ್ ಇಲ್ಲ ಸರ್ ಮಾಡ್ಕೋತೀನಿ ಅಂತಾರೆ, ಆಫ್ಟರ್ ದ ಕ್ರಾಶ್ ಕೋರ್ಸ್ಗೂ ಕೂಡ ನೀವು ಯು ಕ್ಯಾನ್ ಜಾಯಿನ್ ಆಫ್ಟರ್ ದ ಬೋರ್ಡ್ ಎಕ್ಸಾಮ್ಸ್. ಅವನು ಕೂಡ ಜಾಯಿನ್ ಆಗ್ಬೋದು. ಇವಾಗಲೂ ಜಾಯಿನ್ ಆದ್ರೆ ನಿಮಗೆ PU ಬೋರ್ಡ್ ರಿವಿಷನ್ ಕೂಡ ನಿಮಗೆ ಸಿಗುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್. ಅಂಡ್ ಆಲ್ಸೋ ನಿಮ್ಗೆ ಗೊತ್ತಿರಲಿ, ನಮ್ಮ ಯೂಟ್ಯೂಬ್ ಚಾನಲ್ ನೀವು ವಾಚ್ ಮಾಡ್ತಾರೆ, ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಗೊತ್ತಿದೆ. ಬಟ್ ನಿಮ್ಗೆ ಏನಾದ್ರೂ ಕನ್ಸೈಸ್ ಆಗಿ ನಿಮ್ಗೆಲ್ಲ ಒಂದು ವಿಡಿಯೋಸ್ಗಳು ಒಟ್ಟಿಗೆ ಬೇಕು ಅಂತಂದ್ರೆ ನಮ್ಮ ಅಭ್ಯಾಸ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಪ್ಲೇ ಲಿಸ್ಟ್ಗೆ ಹೋಗ್ಬಿಡಿ. ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು KCET 2025 ಅಂತ ನಾವು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದೀನಿ. ಅಲ್ಲಿ ಆರ್ಡರ್ ಆಗಿ ಎಲ್ಲಾ ವಿಡಿಯೋಸ್ನು ಅಪ್ಡೇಟ್ ಮಾಡಿ ನೀಟಾಗಿ ಜೋಡಿಸಿರ್ತೀನಿ. ಸೊ ಯು ವಿಲ್ ಗೆಟ್ ಆಲ್ ದ ವಿಡಿಯೋಸ್ ಇನ್ ಅ ಸಿಂಗಲ್ ಪ್ಲೇ ಲಿಸ್ಟ್ ಸೊ ದಟ್ ಯು ಕ್ಯಾನ್ ವಾಚ್. ಇಟ್ ಬಿ ಯೂಸ್ಫುಲ್ ಫಾರ್ ಯು. ಓಕೆ. ಅಂಡ್ ಆಲ್ಸೋ ನಮ್ಗೆ ಒಂದು ನಿಮ್ಮ ಸ್ಟಡಿ ಪರ್ಪಸ್ಗೆ ಯೂಸ್ ಆಗಲಿ ಅಂತ ನಮ್ದು ಒಂದು KCET ಇನ್ಫಾರ್ಮ್ ಸ್ಟಡಿ ಮೆಟೀರಿಯಲ್ಸ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಆ ಚಾನಲ್ಗೂ ಜಾಯಿನ್ ಆಗ್ಬೋದು. ನಿಮ್ಗೆ ಅಲ್ಲಿ n ನಂಬರ್ ಆಫ್ ಮಟೀರಿಯಲ್ ಸಿಗುತ್ತೆ ಅಂಡ್ ಎಲ್ಲಾ ವಿಡಿಯೋದು ಲಿಂಕ್ಸ್ ಅಲ್ಲಿ ಸಿಗುತ್ತೆ. ಇನ್ಫಾರ್ಮೇಶನ್, ಲೇಟೆಸ್ಟ್ ಅಪ್ಡೇಟ್ಸ್ ಇರ್ಬೋದು, ನಿಮ್ಗೆ ಅಪ್ಲಿಕೇಶನ್ ಇರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ಆ ಚಾನಲ್ ಅಲ್ಲಿ ಸಿಗುತ್ತೆ. ಸೊ ದಟ್ ಯು ಕ್ಯಾನ್ ಜಾಯಿನ್ ದೇರ್. ಇಟ್ ವಿಲ್ ಬಿ ಯೂಸ್ಫುಲ್. ಓಕೆ. ಸೊ ಈ ಎಲ್ಲಾದ್ರದ್ದು ಲಿಂಕ್ಸ್ ಬಂದ್ಬಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ. ಸೊ ತಪ್ಪದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇಫ್ ಇಟ್ ಇಸ್ ಯೂಸ್ಫುಲ್. ಸೊ ಡೆಫಿನೆಟ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.